ಮಾಸ್ಟರ್ಸ್ ಮುಂದಿನ ಕಾರ್ಯಕ್ರಮವನ್ನ ಪತ್ರಿಜಿ ಸರ್ ಅವರ ಅದ್ಭುತವಾದ ಉಕ್ತಿಯೊಂದಿಗೆ ಪ್ರಾರಂಭಿಸೋಣ. ಜ್ಞಾನ ಎಂದರೆ ಬೆಳಕು, ಬೆಳಕಿನಿಂದಲೇ ಜ್ಞಾನ ಮತ್ತೆ ಧ್ಯಾನ, ಧ್ಯಾನದಿಂದ ಬೆಳಕು ಹರಿಯುತ್ತದೆ, ಆತ್ಮಜ್ಞಾನ ಲಭಿಸುತ್ತದೆ. ಈ ಅದ್ಭುತವಾದ ಆನಾಪಾನ ಸತಿ ಧ್ಯಾನವನ್ನ ಲೋಕಕ್ಕೆ ಪರಿಚಯಿಸಿದ ಪತ್ರಿಜಿ ಮಾಸ್ಟರ್ನನ್ನು ನೆನೆಯುತ್ತ ಈಗ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮಾಸ್ಟರ್, ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಮತ್ತು ಭಾಗ್ಯಕರವಾದಂತಹ ಕ್ಷಣ. ಧ್ಯಾನದ ಅನುಭವಗಳನ್ನ ಕುರಿತು ಅರಿವು ಮೂಡಿಸಲು ನಮ್ಮ ಮಧ್ಯೆ ಆಗಮಿಸಿರುವಂತಹ ಜ್ಞಾನದಾತರಾದ ಪ್ರೇರಣೆಯ ರೂಪವಾದ ಮಾಸ್ಟರ್ ಈಶ್ವರಿ ಮೇಡಮ್ ರವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಭಾಗ್ಯ ನನ್ನದಾಗಿದೆ. ಮಾಸ್ಟರ್ ಈಶ್ವರಿ ಮೇಡಮ್ ರವರು ವೃತ್ತಿಯಲ್ಲಿ ನರ್ಸ್ ಆಗಿದ್ದರು. ತಮ್ಮ ಅಮೂಲ್ಯವಾದ ಸಮಯವನ್ನು ಸಮಾಜದ ಒಳಿತಿಗಾಗಿ, ಆತ್ಮದ ಜಾಗೃತಿಗಾಗಿ ಮತ್ತು ಧ್ಯಾನದ ಪ್ರಸಾರಕ್ಕಾಗಿ ಸಮರ್ಪಿಸಿಕೊಂಡಿರುವ ಅಪರೂಪವಾದಂತಹ ಸೇವಾಮೂರ್ತಿ. ಅವರು ಅನೇಕ ವರ್ಷಗಳಿಂದ ಪಿರಮಿಡ್ ವ್ಯಾಲಿಯಲ್ಲಿ ಸೇವೆ ಸಲ್ಲಿಸುತ್ತಾ ಹಾಗೂ ಪಿರಮಿಡ್ ವ್ಯಾಲಿಯಲ್ಲಿ ಬಹಳಷ್ಟು ತರಗತಿಗಳನ್ನ ಮತ್ತೆ ಈ ಫುಡ್ ಅಲ್ಲಿ ಸರ್ವ್ ಮಾಡುವ ಸರ್ವಿಂಗ್ ಆಗ್ಬೋದು, ಸರ್ವಿಸ್ ಅಂತಾನೆ ಹೇಳ್ಬೋದು ಎಲ್ಲ ರೀತಿಯಲ್ಲೂ. ಮತ್ತೆ ಜ್ಞಾನವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ವಿವಿಧ ಜನಗಳಿಗೆ ಮತ್ತೆ ಗುಂಪಿಗೆ. ಹೀಗೆ ವಿವಿಧ ಶಾಲಾ ಕಾಲೇಜುಗಳಲ್ಲೂ ಸಹ ಇವರು ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ. ಧ್ಯಾನ ಕೇಂದ್ರಗಳಲ್ಲಿ ಸಾವಿರಾರು ಜನಕ್ಕೆ ಧ್ಯಾನದ ಮಹತ್ವವನ್ನ ತಿಳಿಸುತ್ತಿದ್ದಾರೆ. ಮಾಸ್ಟರ್ ಅವರ ಜೀವನವೇ ಒಂದು ಸಂದೇಶವಾಗಿದೆ ನಮ್ಮೆಲ್ಲರಿಗೂ. ಸ್ವಾರ್ಥಕ್ಕಿಂತ ಸೇವೆ ದೊಡ್ಡದು, ಮಾತಿಗಿಂತ ಅನುಭವ ದೊಡ್ಡದು ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದ್ದಾರೆ ನಮ್ಮ ಈಶ್ವರಿ ಮೇಡಮ್. ಪತ್ರಿಜಿ ಸರ್ ಹೇಳುವಂತೆ ಮೆಡಿಟೇಷನ್ ಇಸ್ ದ ಫುಡ್ ಫಾರ್ ದ ಸೋಲ್. ಮೆಡಿಟೇಷನ್ ಇಸ್ ದ ಫುಡ್ ಫಾರ್ ಸೋಲ್. ನಮ್ಮ ಆತ್ಮಕ್ಕೆ ಊಟ ಎಂದರೆ ಅದೇ ಧ್ಯಾನ. ಆ ಆತ್ಮ ಆಹಾರದ ಮಾರ್ಗವನ್ನ ಎಷ್ಟೋ ಜನರಿಗೆ ಪರಿಚಯಿಸುತ್ತಿರುವ ಮಹಾನ್ ಆತ್ಮ ನಮ್ಮ ಈಶ್ವರಿ ಮೇಡಮ್. ಇಂದು ಅವರು ಹಂಚಿಕೊಳ್ಳಲು ಬಂದಿರುವಂತಹ ಅನುಭವಗಳು ಅಮೋಘವಾಗಿದೆ. ಜೀವನಕ್ಕೆ ಹೊಸ ಬೆಳಕು, ಹೊಸ ಚೈತನ್ಯ ಮತ್ತು ಒಳಗಿನ ಶಾಂತಿಯನ್ನು ನೀಡಲು ಬಂದಿದ್ದಾರೆ. ಮತ್ತೊಮ್ಮೆ ಆತ್ಮೀಯವಾಗಿ ಪ್ರೀತಿಯಿಂದ ಈಶ್ವರಿ ಮೇಡಮ್ ರವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ ಬಯಸೋಣ. ಮಾಸ್ಟರ್ ಎಲ್ಲರೂ ಈಶ್ವರಿ ಮ್ಯಾಮ್, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ ಬಾಯಲ್ಲೇ ಕೇಳ್ಬೇಕು ಅಂತ ಇದೆ ಮ್ಯಾಮ್. ಆದ್ರೆ ನೀವು ಬಹಳಷ್ಟು ಆತ್ಮೀಯರು, ಆದ್ರೆ ನಾನು ಯಾವತ್ತೂ ನಿಮ್ ಡೀಟೇಲ್ಸ್ ಕೇಳಿಲ್ಲ, ನೀವು ಹೇಳಿಲ್ಲ. ಸೊ ದಯವಿಟ್ಟು ನಮ್ಮ ಮಾಸ್ಟರ್ಸ್ಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಮ್ಯಾಮ್. ಆಯ್ತು, ಖಂಡಿತ. ಹೋಗೋತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ನಮಗೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ಧ್ಯಾನವನ್ನ ಹಂಚುತ್ತಿರುವ, ಅಸ್ಟ್ರಲ್ ಆಗಿ ಹಂಚುತ್ತಿರುವ ಪಿತಾಮಹ ಪತ್ರಿಜಿ ಗುರುಗಳಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ, ನಮ್ಮ ಎದ್ದೆ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ನಮ್ಗೆ ಜ್ಞಾನ ನೀಡುತ್ತಿರುವ ನಮ್ಮ ಮೈತ್ರಿಯ ಧ್ಯಾನದ ರೂವಾರಿಗಳಾದಂತಹ ಗೌರಿ ಸರಿಗೆ, ಕಂಪಣ್ಣ ಸರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನನ್ನ ಈ ಒಂದು ಚಿಕ್ಕ ಅನುಭವ ಒಂದು ತೊದಲು ನುಡಿ ಅಂತ ಏನ್ ಹೇಳ್ತಾರೆ ಅದನ್ನ ಹಂಚ್ಕೊಳ್ಳೋದಕ್ಕೆ ಮಮತಾ ಮೇಡಮ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಝೂಮ್ ರೂವಾರಿಗಳಿಗೆ ನಾನು ಯಾರೆಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವರ್ಕ್ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನ ನಾನು ತಿಳಿಸ್ತಾ ಇದ್ದೀನಿ. ಆತ್ಮಪೂರ್ವಕವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ನೋವಿರುತ್ತೆ, ಒಂದು ಅಳಿಸಲಾರದಂತಹ ಒಂದು ನೋವಿರುತ್ತೆ. ಒಂದ್ ಸ್ವಲ್ಪ ಹೊತ್ತು ವಿಡಿಯೋ ಆನ್ ಮಾಡಕ್ಕಾಗುತ್ತಾ? ಯಾಕಂದ್ರೆ ನಿಮ್ ಮುಖಪಟ್ಟೆ ಏನಾದ್ರು ಆಗ್ಲಿ. ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲಿ ಮೋಡ ಆಗಿದೆ. ಓಕೆ, ನನ್ನ ಹೆಸರು ಈಶ್ವರಿ ಅಂತ, ಬೆಂಗಳೂರಿನ ನಿವಾಸಿ. ಎಲ್ಲರಿಗೂ ನೋಡಿರ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಎಲ್ಲ ಕಡೆ ನಾನು ಇರ್ತೀನಿ. ಹಂಗಾಗಿ ಮಮತಾ ಮೇಡಮ್ಗೆ ಒಂದು 3 years ಇಂದ ನಾನು ಪರಿಚಯ ಇದ್ದೀನಿ. ಹಂಗಾಗಿ ಇಲ್ಲಿ ಸ್ವಲ್ಪ ನೆಟ್ ಪ್ರಾಬ್ಲಮ್ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆನ್ ಮಾಡಿರ್ತೀನಿ. ಏನಾದ್ರೂ ನನ್ನ ವಾಯ್ಸ್ ಅಲ್ಲಿ ಕರ್ಕಶ ಅಥವಾ ಏನಾದ್ರೂ
ನೆಟ್ ಇಶ್ಯೂಸ್ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತಲ್ಲ, ಆಗ ಹೇಳಿದಾಗ ನಾನು ವಿಡಿಯೋನ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಅವಕಾಶವನ್ನ ಈ ಶುಭ ಸಂಜೆ ವೇಳೆಯಲ್ಲಿ ನನಗೆ ಕೊಟ್ಟಂತಹ ಮಮತಾ ಮೇಡಮ್ಗೆ, ಈ ಗ್ರೂಪ್ ನಲ್ಲಿರೋ ಎಲ್ಲ ಮಾಸ್ಟರ್ಸ್ಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. ಸೋ ಮಚ್, ಥ್ಯಾಂಕ್ ಯು. ಮತ್ತೆ ಧ್ಯಾನ ಅನ್ನೋದು ನಾವು ಮಾಡೋದಿಲ್ಲ. ಈ ಧ್ಯಾನ ಅನ್ನೋದು ಅದು ನಮಗೆ ಅದು ಲಭಿಸೋದು, ಅಥವಾ ನಮ್ಗೆ ಅದು ಆ ಧ್ಯಾನ ಅನ್ನೋದು ಸಿದ್ಧಿಸ್ಬೇಕು ಅಥವಾ ಗಟ್ಟಿಸ್ಬೇಕು. ಧ್ಯಾನ ನಾವ್ ಎಷ್ಟೊತ್ತು ಮಾಡಿದ್ರು ಕೂಡ ಅದು ಧ್ಯಾನ ಆಗಿರೋದಿಲ್ಲ. ಯಾವಾಗ ಧ್ಯಾನ ಅನ್ನೋದು ನಮ್ಗೆ ಲಭಿಸುತ್ತೋ, ಸಿದ್ಧಿಸುತ್ತೋ ಅಥವಾ ಗಟ್ಟಿಸುತ್ತೋ, ಆಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ಸುಲಭವಾಗಿ ಸಾಗ್ತಾ ಇರ್ತವೆ. ನಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಫಿಸಿಕಲಿ ಪ್ರತಿಯೊಂದು ಕೂಡ ನಮ್ಗೆ ಸರಾಗವಾಗಿ ಸಾಗುತ್ತವೆ ಧ್ಯಾನ ಅನ್ನೋದು ಸಿದ್ಧಿಸಿದಾಗ. ನಾನು ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀನಿ, ಧ್ಯಾನ ಮಾಡ್ತಿದ್ದೀನಿ ಅನ್ನೋದು ನಮ್ಮ ಭ್ರಮೆ ಅಷ್ಟೇ. ಯಾವತ್ತು ಕೂಡ ನಾವು ಧ್ಯಾನಕ್ಕೆ ಅರ್ಹರು ಅಂತ ನಮ್ಗೆ ಯಾವತ್ತು ಅನ್ಸುತ್ತೆ ಅಂದ್ರೆ ಧ್ಯಾನ ನಮ್ಗೆ ಸಿದ್ಧಿಸಿದಾಗ. ಧ್ಯಾನ ಸಿದ್ಧಿಸೋದು ಅಂದ್ರೆ ಯಾವ ರೀತಿ ಅಂದ್ರೆ, ನಾವು ಮಾತಾಡೋ ಮಾತು ಮಂತ್ರ ಆಗ್ಬೇಕು, ನಾವು ಮಾನವತ್ವದಿಂದ ಮಾಧವತ್ವಕ್ಕೆ ಹೋಗ್ಬೇಕು. ಪ್ರತಿಯೊಂದು ಆಚಾರ ವಿಚಾರಗಳು ನಾವು ಏನಾದ್ರೂ ಒಂದು ಹೇಳ್ತಿದೀವಿ ಅಂದ್ರೆ ಅದು ಸತ್ಯವಾಗಿರ್ಬೇಕು, ನಾವು ಪಾಲಿಸ್ತಾ ಇರ್ಬೇಕು. ಇಲ್ಲ ನಾವು ಮಾತ್ರ ಅದನ್ನ ಅನುಸರಣೆ ಮಾಡಿದಿರ ಬೇರೆಯವ್ರಿಗೆ ನಾವು ಅದನ್ನ ಹೇಳ್ತಿದೀವಿ ಅಂದ್ರೆ ಅದು ನಿಜವಾಗಿಯೂ ಧ್ಯಾನ ಸಿದ್ಧಿಸಿರೋದಿಲ್ಲ ಅವ್ರಿಗೆ. ಆತರ ಇರುತ್ತೆ. ಧ್ಯಾನ ಅನ್ನೋದು ಈ ಪ್ರಪಂಚದಲ್ಲಿ ಹೆಣ್ಣು ಹೊನ್ನು ಮಣ್ಣು ಅಂತ ಏನು ಹೈ ಲೆವೆಲ್ ಅಲ್ಲಿ ಇದಾವೋ ಅಂತಹ ಎಲ್ಲದಕ್ಕಿಂತನೂ ಹೈಯಲ್ಲಿರೋದು ನಮ್ಮ ಧ್ಯಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಧ್ಯಾನ ಮಾರ್ಗ ನಮ್ಗೆ ಸಿಕ್ಬೇಕಂದ್ರೆ ಎಷ್ಟೋ ಜನ್ಮಗಳ ಒಂದು ಸಾಧನೆ, ಎಷ್ಟೋ ಜನ್ಮಗಳಿಂದ ನಾವು ಒಂದು ಒಳ್ಳೆಯ ಶುಭ ಕಾರ್ಯಗಳಾಗ್ಲಿ ಅಥವಾ ಇಂದಿನ ಜನ್ಮದ ಒಂದು ಸುಕೃತ ಇದ್ರೆ ಅಥವಾ ಧರ್ಮ ಒಂದು ಆಧ್ಯಾತ್ಮಿಕ ಅಥವಾ ಯಾವ್ದಾದ್ರು ಒಂದು ಪೂಜೆ ಪುನಸ್ಕಾರಗಳು, ಸ್ತೋತ್ರಗಳು ಮತ್ತೆ ಮಂತ್ರಗಳು ಎಲ್ಲವೂ ಕೂಡ ಇದಕ್ಕೆ ಒಂದು ದಾರಿಯಾಗಿರುತ್ತೆ. ಇವಾಗ ಪೂಜೆ ಎಲ್ಲ ಜಾಸ್ತಿ ಮಾಡಬಾರ್ದು ಆತರ ಹೇಳ್ತಾರಲ್ಲ, ಆದ್ರೆ ಯಾವಾಗ ನಾವು ಪೂಜೆ ದೀಪ ಹಚ್ಚಿ ಕುತ್ಕೋತೀವೋ ಅದೇ ಒಂದು ಶೂನ್ಯ ಸ್ಥಿತಿ. ಆಧ್ಯಾತ್ಮಿಕ ಮಾರ್ಗ, ಒಂದು ಭಕ್ತಿ ಮಾರ್ಗದಲ್ಲಿಂದನೇ ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಏಕದಮ್ ನಾನು ಧ್ಯಾನ ಮಾಡ್ತಿದ್ದೀನಿ ಬರ್ತಿದೆ ಅನ್ನೋದಲ್ಲ, ಅದು ಹಿಂದಿನ ಜನ್ಮದಲ್ಲೇ ನಮ್ಗೆ ಸಾಧನೆ ಆಗಿ ಇವತ್ತು ನಾನು ಇಲ್ಲಿ ಏನ್ ಹೇಳ್ತಿದ್ದೀನೋ, ಇಲ್ಲಿ ಹೇಳ್ತಾ ನಾನು ಇಲ್ಲೇ ಬಾಡಿ ವೆಕೇಟ್ ಮಾಡಿದೆ ಅಂದ್ರೆ ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಜನ್ಮ ಅಂತ ನನ್ಗಿತ್ತು ಅಂದ್ರೆ ಇಲ್ಲಿಂದನೇ ಅದು ಧ್ಯಾನ ಮಾರ್ಗ ಪ್ರಾರಂಭ ಆಗುತ್ತೆ, ಜ್ಞಾನ ಮಾರ್ಗ ಕೂಡ ಪ್ರಾರಂಭ ಆಗುತ್ತೆ. ಆ ಜ್ಞಾನದಿಂದ ನಮಗೆ ಮುಕ್ತಿ ಬರುತ್ತೆ. ಹೀಗೆ ನಾವು ಶಾಲೆ ಕಾಲೇಜುಗಳಿಗೆ ಹೋಗಿ ಏನು ಓದ್ತೀವೋ, ಏನು ನಾವು PUC ಡಿಗ್ರಿ ಅಥವಾ MBBS ಆಗಿರ್ಬೋದು, PhD ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, CA ಚಾರ್ಟೆಡ್ ಅಕೌಂಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಏನು ಓದಿರ್ತೀವೋ ಅದೆಲ್ಲ ಕೂಡ ನಾವು ಮರಣಿಸಿದಾಗ ನಶ್ವರ ಆಗ್ಬಿಡುತ್ತೆ. ಯಾವಾಗ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಕಲಿತೀವೋ ಅದು ಅಕ್ಷರ ವಿದ್ಯೆ. ನಾವು ಶಾಲೆ ಕಾಲೇಜುಗಳಿಗೆ ಹೋಗಿ ಓದೋದು ಅದು ಕ್ಷರ ವಿದ್ಯೆ ಆಗಿರುತ್ತೆ, ಅದು ನಶ್ವರವಾಗುವಂಥದ್ದು. ಇದು ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ನಾವೇನ್ ಬರ್ತೀವೋ ಅದು ಶಾಶ್ವತವಾದ ವಿದ್ಯೆ, ಅಕ್ಷರ ವಿದ್ಯೆ, ನಶಿಸಿ ಹೋಗಲಾರದಂತಹ ಒಂದು ಈ ವಿದ್ಯೆ ಎಲ್ಲರಿಗೂ ಕೂಡ ಲಭಿಸೋದಿಲ್ಲ ಫ್ರೆಂಡ್ಸ್. ಈ ಝೂಮ್ ಅಲ್ಲಿ ಎಷ್ಟು ಜನ ಇದ್ದೀರೋ ಅವರೆಲ್ಲ ನಿಜವಾಗ್ಲೂ ಪುಣ್ಯವಂತರೆ. ಪುಣ್ಯ ಮಾಡಿದ್ರೆ ಮಾತ್ರನೇ ಈ ಒಂದು ಧ್ಯಾನ ಮಾರ್ಗಕ್ಕೆ ಎಲ್ಲರೂ ಕೂಡ ಬರೋದಕ್ಕೆ ಸಾಧ್ಯ. ಇಷ್ಟು ಜನ ನೀವು ಝೂಮ್ ಅಲ್ಲಿ ಈ ಗೂಗಲ್ ಮೀಟ್ ಅಲ್ಲಿ ಇದ್ದೀರಾ, ಅಷ್ಟು ಜನಕ್ಕೂ ಕೂಡ ಮಮತಾ ಮೇಡಮ್ಗೆ ನೀವು ಯಾವತ್ತೂ ಕೂಡ ಥ್ಯಾಂಕ್ಸ್ ಇರಬೇಕು. ಅವ್ರ ಮುಖಾಂತರ ನೀವು ಧ್ಯಾನಕ್ಕೆ ಬಂದಿದ್ದೀರಾ ಅನ್ನೋದು ಒಂದು ರೀಸನ್. ಆ ಒಂದು ಅವ್ರ ಮುಖಾಂತರ ಬಂದಿರೋದಕ್ಕೆ ಅವ್ರಿಗೆ ನೀವು ಕೃತಜ್ಞತೆ ತಿಳಿಸಲೇಬೇಕು. ಏಕೆಂದ್ರೆ ಧ್ಯಾನ ಅನ್ನೋದು ಎಲ್ಲೆಲ್ಲೂ ಸಿಕ್ಕೋದಿಲ್ಲ ನಿಜವಾಗ್ಲು. ಕೆಲವರಲ್ಲಿ ಮಾತ್ರ ಅದು ಆಧ್ಯಾತ್ಮಿಕ ಮಾರ್ಗ, ಆ ಭಕ್ತಿ ಮಾರ್ಗದಲ್ಲಿ ಇದ್ದವರಿಗೆ ಮಾತ್ರ ಸಿಗ್ತಾ ಇದೆ. ಅತಿ ಕಡಿಮೆ ಜನಗಳಲ್ಲಿ
ಅದು ಹೋಗಿ ಸಿದ್ಧಿಸ್ತಾ ಇದೆ. ಧ್ಯಾನ ನಾನು ಮಾಡ್ತೀನಿ ಅಂತಾರೆ, ಆದ್ರೆ ಏನೂ ಆಗಿರೋದಿಲ್ಲ. ಹೆಚ್ಚು ಕಮ್ಮಿ 5 ರಿಂದ 10 ವರ್ಷ ಮಾಡಿದ್ರು ಕೂಡ ಅದು ಸಿದ್ಧಿಸಿರೋದಿಲ್ಲ. ಇನ್ನ ಕೂಡ ಅವರು ಅಜ್ಞಾನದಲ್ಲೇ ಇರ್ತಾರೆ, ನಾನ್ ವೆಜ್ ತಿಂತಾ ಇರ್ತಾರೆ. ಮತ್ತೆ ಹೇಗಂದ್ರೆ ಬಾಯಿಗೆ ಒಂದು ಒಳ್ಳೆಯ ಮಾತು, ಒಳ್ಳೆಯ ನಡೆ ನುಡಿ, ಮಾತು ಮಂತ್ರ ಆಗೋದು, ಆ ರೀತಿ ಮಾತಾಡ್ತಾರೆ. ಆ ಮಾತನ್ನ ಅಬ್ಸರ್ವ್ ಮಾಡುತ್ತೆ. ನಾವು ಮಾಡೋ ಒಂದು ಸೇವೆನ ಅದು ಗಮನಿಸುತ್ತೆ. ಯೂನಿವರ್ಸ್ ನಮಗಿಂತ ಫಾಸ್ಟ್ ಆಗಿ ನಮ್ಮನ್ನ ಗಮನಿಸ್ತಾ ಇರುತ್ತೆ. ಯಾರು ಇಲ್ಲ ಅಂತ ನಾವು ಅನ್ಕೋಬಹುದು, ಬಟ್ ಯೂನಿವರ್ಸ್ ಅನ್ನೋದು ನಮ್ಮನ್ನ ಪ್ರತಿ ಕ್ಷಣ ಸತ್ಯ ದರ್ಶನ ಅಂತಾರಲ್ಲ ಹಾಗೆ ಪ್ರತಿ ಕ್ಷಣ ದೇವತೆಗಳು, ಭೂಮಿ, ಪ್ರಕೃತಿ, ವಾಯು, ಮತ್ತೆ ಸೂರ್ಯ, ಚಂದ್ರ ಎಲ್ಲರೂ ಕೂಡ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದೇವತೆಗಳು, ಮಾಸ್ಟರ್ಸ್, ಋಷಿ ಮುನಿಗಳು ಎಲ್ಲರೂ ಕೂಡ ಈಗ ನಮ್ ಜೂಮಲ್ಲಿ ಯಾರು ಬರ್ತಾ ಇಲ್ಲ, ಜನನೇ ಇಲ್ಲ ಆತರ ನಾವ್ ಅನ್ಕೋಬಹುದು. ಬಟ್ ನಮ್ಗಿಂತ ಮುಂಚೆನೆ ದೇವತೆಗಳು, ಋಷಿ ಮುನಿಗಳು, ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು ಎಲ್ಲಿ ಮತ್ತೆ ಈ ಒಂದು 12ನೇ ಶತಮಾನದ ಒಂದು ಏನು ಬಸವಣ್ಣನವರಾಗಿರ್ಬೋದು, 2500 ವರ್ಷಗಳ ಹಿಂದೆ ಬುದ್ಧ ಭಗವಾನರಾಗಿರ್ಬೋದು, ಆದಿಶಂಕರಾಚಾರ್ಯರಾಗಿರ್ಬೋದು, ಹಾಗೆ ರಾಮಕೃಷ್ಣ ಪರಮಹಂಸರು, ಹಾಗೆ ರಮಣ ಮಹರ್ಷಿಗಳು, ಪ್ರತಿಯೊಬ್ಬರು ಕೂಡ ಪತ್ರಿಜಿ ಗುರುಗಳು ಎಲ್ಲರೂ ಕೂಡ ಹಾಸ್ಟೆಲ್ ಆಗಿ ಬಂದು ಆಲ್ರೆಡಿ ಕುತ್ಕೊಂಡಿರ್ತಾರೆ ಈ ಒಂದು ಗ್ರೂಪ್ ಅಲ್ಲಿ. ನಾವು ಯಾರಿಲ್ಲ ಅಂತ ಯಾವತ್ತೂ ಕೂಡ ಭಾವಿಸೋದ್ ಬೇಡ. ಅವರೆಲ್ಲ ತುಂಬಾ ಗ್ರೇಟ್ ಮಾಸ್ಟರ್ಸ್. ಅವ್ರು ಬಂದಿಲ್ಲಿ ನಮ್ಗಿಂತ ಮುಂಚೆನೆ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವರ ಒಂದು ಸಹಯೋಗದೊಂದಿಗೆ ನಾವಿಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ನಾನು ಧ್ಯಾನಕ್ಕೆ ಬಂದು, ನನ್ನ ಹೆಸರು ಈಶ್ವರಿ ಅಂತ, ನಾನು ಧ್ಯಾನಕ್ಕೆ ಬಂದು 4 ವರ್ಷಗಳು ಕಂಪ್ಲೀಟ್ ಆಗಿದೆ, 5ನೇ ವರ್ಷ ನಡೀತಾ ಇದೆ ಫ್ರೆಂಡ್ಸ್. ನನಗೆ ಅಂತ ಏನು ದೊಡ್ಡ ಅನುಭವಗಳು ನನಗೇನು ಆಗಿರೋದಿಲ್ಲ. ಧ್ಯಾನಕ್ಕೆ ನಾವು ಬರ್ತಿದ್ದಂಗೆ ಧ್ಯಾನದಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಆನಂದ ಸಿಕ್ಕತ್ತಲ್ಲ. ಈ ಒಂದು ನಾನ್ ಪಡ್ಕೊಂಡಿರುವಂತಹ ಆನಂದನ ಬೇರೆಯವ್ರಿಗೂ ಕೂಡ ನಾವು ಹಂಚಬೇಕು. ಬೇರೆಯವ್ರಿಗೂ ಕೂಡ ನೋವಲ್ಲಿರೋರ್ನ ಆಚೆ ಕರ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಒಂದು ಅಳಿಸಲಾರದಂತಹ ನೋವನ್ನ ಅನುಭವಿಸ್ತಾ ಇರ್ತಾರೆ. ಇವತ್ತೆಲ್ಲ ನಾಳೆ ಒಳ್ಳೆ ಕಾಲ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಂತವರ ಬಾಳಲ್ಲಿ ಧ್ಯಾನ ಅನ್ನೋದು ಪರಿಚಯ ಆದಾಗ ಅಂತವರ ಒಂದು ಜೀವನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದನ್ನ ನೋಡಿದಾಗ, ಅವರ ಮುಖದಲ್ಲಿ ಕಾಣೋ ಆನಂದನ ನೋಡಿದಾಗ ನಮ್ಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇದನ್ನ ಪಿರಮಿಡ್ ಮಾಸ್ಟರ್ಗಳು ಮಾಡ್ಬೇಕಾಗಿರೋದು. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆನಂದವನ್ನ ಮೂಡಿಸ್ಬೇಕು, ಅವರ ಸಂತೋಷವನ್ನ ನಾವು ನೋಡ್ಬೇಕು, ಅವರ ಕಣ್ಣೀರನ್ನ ಒರೆಸ್ಬೇಕು. ಪತ್ರಿಜಿ ಸರ್ ನೋಡಿ ಎಲ್ಲೋ ಹುಟ್ಟಿ, ಎಲ್ಲಿ ಅವರು ಹೈದರಾಬಾದಲ್ಲಿ ಹುಟ್ಟಿ, ಎಲ್ಲಿ ಅವರ ಒಂದು ಆಂಧ್ರದಲ್ಲಿ, ಹೈದರಾಬಾದ್ ನಲ್ಲೇ ಸ್ಪ್ರೆಡ್ ಮಾಡ್ಬೋದಾಗಿತ್ತು, ಆದ್ರೆ ಇಡೀ ವಿಶ್ವಕ್ಕೆ ತಲುಪಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಇದರಿಂದ ಎಲ್ಲರಿಗೂ ಆನಂದ ಸಿಕ್ಕುತ್ತೆ, ಎಲ್ಲರಿಗೂ ಇದು ಬೇಕೇ ಬೇಕು ಅನ್ನೋದು ಪತ್ರಿಜಿ ಸರ್ಗೆ ಗೊತ್ತಿರುತ್ತೆ. ಅದಕ್ಕಾಗಿ ಅವರು ಇಡೀ ವಿಶ್ವಕ್ಕೆ ಈ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಮಾಸ್ಟರ್ಸ್ ಒಂದು ಸಲ ಜಾಯಿನ್ ಆದ್ಮೇಲೆ ಹೋಗೋದು ಬರೋದು ಮಾಡ್ಬೇಡಿ, ಡಿಸ್ಟರ್ಬ್ ಮಾಡ್ಕೋಬೇಡಿ, ಕಂಟಿನ್ಯೂ ಕೇಳಿ ಅಂತ ನಾನು ಕೇಳ್ಕೊಂತೀನಿ. ಮಾಸ್ಟರ್ಸ್ ಧ್ಯಾನಕ್ಕೆ ನಾವು ಬಂದಾಗ ಫ್ರೆಂಡ್ಸ್, ನಾವು ಪ್ರತಿಯೊಬ್ಬರಿಗೂ ಧ್ಯಾನಕ್ಕೆ ಎಲ್ಲರಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದು ಎಲ್ಲರ ನಿರೀಕ್ಷೆ ಆಗಿರುತ್ತೆ. ಅದೇ ರೀತಿ ನನಗೂ ಕೂಡ ನನಗೆ ಸಿಕ್ಕಿರೋ ಅವಕಾಶನ ನಾನು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಸ್ಕೂಲ್ಗಳಿಗೆ ನಾನು ಹೋದೆ. ಜೈಹಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಆದರ್ಶ ಸ್ಕೂಲ್ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಒಂದು ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ಬ್ರಹ್ಮಗಿರಿ ಸ್ಕೂಲ್ ಆಗಿರ್ಬೋದು, ಹಾಗೆ ಬ್ರಹ್ಮಗಿರಿ ಸ್ಕೂಲು, ಪ್ರಾರ್ಥನಾ ಸ್ಕೂಲು, ಬೇಗೂರು ಗೌರ್ಮೆಂಟ್ ಹೈಸ್ಕೂಲು, ಪ್ರೈಮರಿ ಸ್ಕೂಲು, ಮತ್ತೆ ಲಾರ್ವೆಲ್ ಸ್ಕೂಲು, PH ಪಬ್ಲಿಕ್ ಸ್ಕೂಲು, MET ಕಾಲೇಜು, RCS ಕಾಲೇಜು ಅಂದ್ರೆ ರೆಡ್ಡಿ ಕಮ್ಯುನಿಟಿ ಸಂಘ ಅದು, ಮತ್ತೆ ಪೊಲೀಸ್ ಸ್ಟೇಷನ್, ಬೊಮ್ಮನಹಳ್ಳಿ, ಪರಪ್ಪನಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್, ಕುಮಾರಸ್ವಾಮಿ ಲೇಔಟ್, ಮತ್ತೆ ಮಡಿವಾಳ ಪೊಲೀಸ್ ಸ್ಟೇಷನ್, ಅನಾಥಾಶ್ರಮಗಳು, ಮಗದೊಂದು ಪ್ರತಿಯೊಂದು, ಮತ್ತೆ ಬೊಮ್ಮನಹಳ್ಳಿಯಲ್ಲಿ ಸ್ಕೂಲು, ಬಗಲ್ಗುಂಟೆ ಸ್ಕೂಲು, ನಾಗಸಂದ್ರ ಸ್ಕೂಲು, ಹಾಗೆ ಆನೇಕಲ್ಲಲ್ಲಿ ಶಾಂತಿನಿಕೇತನ ಸ್ಕೂಲು, ಮತ್ತೆ ಚಂದಾಪುರ, ಬೊಮ್ಮನಹಳ್ಳಿ, ಸಾಕಷ್ಟು ಸ್ಕೂಲ್ಗಳು, ಕಾಲೇಜ್ಗಳಿಗೆ ನಾನು ಹೋಗಿ ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಕೆಲವು ಸ್ಕೂಲ್ಗಳು ನನಗೆ ನೆನಪಿಲ್ಲ ಮಾಸ್ಟರ್ಸ್, ಎಷ್ಟು ನನಗೆ ನೆನಪಾಗುತ್ತೋ ಅಷ್ಟು ನಾನು ಹೇಳಿದ್ದೀನಿ. ಮತ್ತೆ ಈ ಧ್ಯಾನ ಅನ್ನೋದು ನಾವು ಮಾಡುವಾಗ ಈ ಉಸಿರನ್ನ ಒಳಗಡೆ ತಗೊಂಡಾಗ ಬಿಡುವಾಗ ಅದು ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಒಳ ಹೋಗುವ ಉಸಿರು, ಪಾನ ಅಂದ್ರೆ ಹೊರ ಬರುವ ಉಸಿರು, ಸತಿ ಅಂದ್ರೆ ನಾವು ಆ ಉಸಿರಿನ ಜೊತೆ ಕೂಡ್ಕೊಂಡಿರೋದು ಅಥವಾ ಸೇರ್ಕೊಂಡಿರೋದು ಅಂತ ಅರ್ಥ.
ಈ ಒಂದು ಉಸಿರನ್ನ ನಾವು ಒಳಗಡೆ ಎಳ್ಕೊಳ್ಳುವಾಗ ಬಿಡುವಾಗ ಒಳಗಡೆ ಎಳ್ಕೊಂಡಿರೋ ಉಸಿರನ್ನ ನಾವು ಏನಾದ್ರೂ ಹಿಡಿದು ಇಟ್ಕೊಂಡಿದ್ರೆ, ಗಮನಿಸಿ ಈ ವಿಷಯನ, ಒಳಗಡೆ ಎಳೆದು ನಾವು ಆ ಉಸಿರನ್ನ ನಾವು ಇಟ್ಕೊಂಡಿದ್ದಾಗ ಯಾವುದೋ ಒಂದು ರೂಪದ ಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸಿ ಆ ಉಸಿರು ಹಿಡಿದಿಟ್ಕೊಂಡಿರೋ ಉಸಿರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬೇಕು, ಆ ರೀತಿ ನಮ್ಗೆ ಮಾಡುತ್ತೆ. ಅದನ್ನ ಯಾರಾದ್ರೂ ಗಮನಿಸಿದೀರಾ? ಆ ರೀತಿ ಹಿಡಿದಿಟ್ಕೊಂಡಿರ್ತೀವಲ್ಲ, ನಾವು ಒಳಗಡೆ ಹಿಡಿದಿಟ್ಕೊಂಡಿರೋ ಉಸಿರನ್ನ ನಾವು ಹೊರಗಡೆ ಬಿಡೋವರೆಗೂ ಎಷ್ಟು ಗ್ಯಾಪ್ ಇರುತ್ತೋ ಆ ಗ್ಯಾಪ್ ಅಲ್ಲಿ ನಾವು ಭಗವಂತನನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಭಗವಂತನ ದರ್ಶನವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಗ್ಯಾಪ್ ಅಲ್ಲಿ ನಮ್ಗೆ ಏನೆಲ್ಲ ಆಗ್ಬೇಕು ಅದೆಲ್ಲ ಆಗುತ್ತೆ ಮಾಸ್ಟರ್. ಯಾವುದೋ ಒಂದು ಅದ್ಭುತವಾದ ಅಮೋಘವಾದ ಒಂದು ಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸುತ್ತೆ. ಅದು ಏನಂತಂದ್ರೆ ಕಾಸ್ಮಿಕ್ ಎನರ್ಜಿ, ಅಂದ್ರೆ ವಿಶ್ವಮಯ ಪ್ರಾಣಶಕ್ತಿ. ಯಾವಾಗ ನಾವು 2 ಕಾಲುಗಳನ್ನ ಕ್ರಾಸ್ ಮಾಡಿ 2 ಬೆರಳುಗಳನ್ನ ಕೈಯಲ್ಲಿ ಬೆರಳು ಸೇರಿಸಿ ನಾವು ಕುತ್ಕೊಳ್ತೀವೋ, ಕಣ್ಣುಗಳನ್ನ ಮುಚ್ತೀವೋ, ಆಗ ನಮ್ಮ ಸುತ್ತಲೂ ಕೂಡ ಒಂದು ಶಕ್ತಿ ವಲಯ, ಅಂದ್ರೆ ಒಂದು ಕಾಸ್ಮಿಕ್ ಒಂದು ಸರ್ಕ್ಯೂಟ್ ಫಾರ್ಮ್ ಆಗುತ್ತೆ. ನಮ್ಮ ಸುತ್ತಲೂ ಸರ್ಕ್ಯೂಟ್ ಫಾರ್ಮ್ ಆಗಿ, ಆ ಸರ್ಕ್ಯೂಟ್ ಫಾರ್ಮ್ ಆಗಿರೋದು ಏನಂದ್ರೆ ಶಕ್ತಿಯ ವಲಯ. ಆಗ ನಮ್ಗೆ ಧ್ಯಾನ ಅನ್ನೋದು ಮಾಡ್ತಾ ಹೋಗ್ತೀವಿ. ಆ ಧ್ಯಾನ ಅನ್ನೋದು ನಮ್ಗೆ ಬರುತ್ತೆ. ಆಗ 2 ಕಣ್ಣುಗಳನ್ನ ಮುಚ್ಚಿ ಕೈ ಬೆರಳು ಸೇರಿಸಿ ಕಾಲನ್ನ ಕ್ರಾಸ್ ಮಾಡಿದಾಗ ನಮ್ಮ ನತ್ತಿಯ ಮೇಲೆ, ಸಣ್ಣ ಮಕ್ಕಳಲ್ಲಿ ಏನೋ ನತ್ತಿ ಅಂತ ಇರುತ್ತೋ ಅದು 7 years ಆದ್ಮೇಲೆ ಅದು ಕ್ಲೋಸ್ ಆಗಿರುತ್ತೆ, ಆ ಬ್ರಹ್ಮರಂಧ್ರ. ಅದನ್ನ ಕಾಸ್ಮಿಕ್ ಚಾನಲ್ ಅಂತ ಇಂಗ್ಲಿಷ್ ಅಲ್ಲಿ ನಾವ್ ಹೇಳ್ತೀವಿ. ಆ ಒಂದು ಬ್ರಹ್ಮರಂಧ್ರ ಈ ಸಾಂಸ್ಕ್ರಿಟ್ ನಲ್ಲಿ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ಅದು ಏನಾಗುತ್ತೆ, ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಅದು ಓಪನ್ ಆಗುತ್ತೆ. ಓಪನ್ ಎಷ್ಟಾಗುತ್ತಂದ್ರೆ ಒಂದು ಕೂದಲೆಲೆಯಲ್ಲಿ 1000 ಪೀಸ್ಗಳು ಮಾಡ್ಬೇಕು, ಅಷ್ಟು ಚಿಕ್ಕದಾದ ಒಂದು ಬ್ರಹ್ಮರಂಧ್ರ ಇಲ್ಲಿ ಓಪನ್ ಆಗುತ್ತೆ, ಪೋರ್ಟಲ್ ತರ. ಅಲ್ಲಿ ಓಪನ್ ಆದಾಗ ಕಣ್ಣು ಮುಚ್ಕೊಂಡು ನಾವು ಧ್ಯಾನ ಮಾಡ್ತಾ ಕೂತಿದಾಗ ನಮಗೆ ವಿಶ್ವಮಯ ಪ್ರಾಣಶಕ್ತಿ ಯಥೇಚ್ಛವಾಗಿ ಬ್ರಹ್ಮರಂಧ್ರದ ಮುಖಾಂತರ ನಮ್ಮ ದೇಹವನ್ನ ಪ್ರವೇಶಿಸುತ್ತೆ. ದೇಹವನ್ನ ಪ್ರವೇಶಿಸಿ ಒಂದು ಡ್ರೈನೇಜ್ ಅಲ್ಲಿ ನೀರ್ ಕಟ್ಕೊಂಡು ಇರುವಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಈ ಫೋರ್ಸ್ಫುಲ್ಲಿ ನೀರ್ ಹಾಕಿದಾಗ ಡ್ರೈನೇಜ್ ಹೇಗೆ ಕೊಚ್ಕೊಂಡು ಹೋಗುತ್ತೋ ಹಾಗೆ ನಮ್ಮ ಒಂದು ಧ್ಯಾನವನ್ನ ನಾವು ಮಾಡುವಾಗ ನಮ್ಮ ದೇಹದಲ್ಲಿ 72,000 ನರನಾಡಿಗಳ ಪೂರ್ತಿ ಎಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೋ, ಏನಾದ್ರೂ ಇಶ್ಯೂಸ್ ಆಗಿರ್ತಲ್ಲ, ಹೆಲ್ತ್ ಇಶ್ಯೂಸ್, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಫೋರ್ಸ್ಫುಲ್ಲಿ ನಾವು ನೀರ್ ಹಾಕಿದಾಗ ಮೋರಿ ಕೊಚ್ಕೊಂಡು ಹೋಗುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ 72,000 ನರನಾಡಿಗಳ ಪೂರ್ತಿ ಶುದ್ಧೀಕರಣ ಆಗೋಗುತ್ತೆ, ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಆ ರೀತಿ ನಮ್ಮ ದೇಹದಲ್ಲಿ ಧ್ಯಾನ ಅನ್ನೋದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಧ್ಯಾನ ಸುಮ್ಮನೆ ಧ್ಯಾನ ಮಾಡೋದು ಕಣ್ಣು ಮುಚ್ಕೊಂಡು ಕೂರೋದಲ್ವೇ ಅಲ್ಲ. ಧ್ಯಾನ ಅನ್ನೋದು ಒಳ ಹೋಗುವ ಉಸಿರು, ಹೊರ ಬರುತ್ತಿರುವ ಉಸಿರು, ಒಳ ಹೋಗುವ ಉಸಿರು, ಹೊರ ಬರುತ್ತಿರುವ ಉಸಿರು, ಇನ್ನೇಲ್ ಹೆಜ್ಜೇಲ್ ಈ ತರ ಮಾಡ್ತಾ ಇರುವಾಗ ಇನ್ ಬ್ರೆತ್ ಔಟ್ ಬ್ರೆತ್ ಈ ರೀತಿ ಮಾಡುವಾಗ ಏನಾಗುತ್ತೆ, ಬರೀ ಅದು ದೇಹಕ್ಕಷ್ಟೇ ಅದು ಸೀಮಿತ ಅಂತ ನಾವ್ ಅನ್ಕೋತೀವಿ. ದೇಹಕ್ಕಷ್ಟೇ ಅಲ್ಲ, ಅದು ನಮ್ಮ ಒಳಗಡೆ ಇರುವಂತಹ ಒಂದು ಸೋಲ್ ಕೂಡ ಅದು ಮೆಚೂರಿಟಿ ಬರುತ್ತೆ. ಆ ಸೋಲ್ ಲೆವೆಲ್ ಕೂಡ ಇಂಪ್ರೂವ್ಮೆಂಟ್ ಕಾಣುತ್ತೆ. ಆ ಒಂದು ಪ್ರಾಣ, ಈ ಒಂದು ಒಳ ಹೋಗುವ ಉಸಿರು, ಹೊರ ಬರುವ ಉಸಿರಿನ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ಕೆಲಸ ಮಾಡುತ್ತೆ. ಏನದು ಅಂತಂದ್ರೆ ಮನಸ್ಸು. ಆ ಮನಸ್ಸನ್ನ ನಾವು ಸೈಡ್ಗೆ ಇಡ್ಬೇಕಂದ್ರೆ ಪ್ರತಿ ದಿನ 41 ದಿನ ಕಂಟಿನ್ಯೂ ನಾವು ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, ಸಾಯಂಕಾಲ, ಹೀಗೆ ಟೈಮು ಗೊತ್ತು ಏನು ಇಲ್ಲ. ಪ್ರೇಮ್ನಾಥ್ ಸರ್ ಹೇಳ್ತಾರೆ ATM ಪೇಟಿಎಂ ಅಂತ. ATM ಅಂದ್ರೆ ಎನಿ ಟೈಮ್ ಮೆಡಿಟೇಷನ್, ಪೇಟಿಎಂ ಅಂದ್ರೆ ಎನಿ ಪ್ಲೇಸ್ ಮೆಡಿಟೇಷನ್. ಎಲ್ಲಾದ್ರೂ ಕುತ್ಕೋಬಹುದು, ಪೂಜಾ ರೂಮು, ಬೆಡ್, ಸೋಫಾ, ಅಥವಾ ದೇವಸ್ಥಾನ, ಚರ್ಚ್, ಪಾರ್ಕ್, ಶಾಲೆಗಳಲ್ಲಿ, ಮೇಜ್ ಮೇಲೆ, ಕಾಲೇಜಲ್ಲಿ, ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನಾವು ಧ್ಯಾನವನ್ನ ಅಭ್ಯಾಸ ಮಾಡಬಹುದು. ಮತ್ತೆ ಟೈಮು ಕೂಡ ಅಷ್ಟೇನೆ, ಬೆಳಿಗ್ಗೆ, ರಾತ್ರಿ, ಸಾಯಂಕಾಲ, ಮಧ್ಯಾಹ್ನ, ಯಾವಾಗ ಬೇಕಾದ್ರೂ ನಾವು ಧ್ಯಾನವನ್ನ ಅಭ್ಯಾಸವನ್ನ ಮಾಡಬಹುದು. ಧ್ಯಾನ ಎಷ್ಟು ಮಾಡಬೇಕು? ಧ್ಯಾನ ನಮ್ಮ ವಯಸ್ಸಿಗೆ ಅನುಗುಣವಾಗಿ 10 ವರ್ಷದವರಾಗಿದ್ರೆ 10 ನಿಮಿಷಗಳು, 20 ವರ್ಷದವರಾಗಿದ್ರೆ 20 ನಿಮಿಷ, 40 ವರ್ಷ ಆಗಿದ್ರೆ 40 ನಿಮಿಷ ಈ ರೀತಿ ಮಾಡಬೇಕು. ಯಾಕೆ ಅಂತಂದ್ರೆ
40 ವರ್ಷದವರು ಯಾಕೆ 40 ನಿಮಿಷ ಮಾಡ್ಬೇಕಂತಂದ್ರೆ 20 ನಿಮಿಷ ಆಲೋಚನೆಗಳ ಶೂನ್ಯ ಆಗೋದಕ್ಕೆ 20 ನಿಮಿಷ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ನಮ್ಗೆ ಧ್ಯಾನ ಅನ್ನೋದು ಆಗೋದು, ಆ ಆಲೋಚನೆಗಳು ಶೂನ್ಯ ಆಗೋದಕ್ಕೆ 20 ನಿಮಿಷ ಟೈಮ್ ತಗೊಳುತ್ತೆ ಮಾಸ್ಟರ್ಸ್. ನಾನು ಡೈಲಿ 20 ನಿಮಿಷ ಧ್ಯಾನ ಮಾಡ್ತಿದ್ದೀನಿ ಅಂದ್ರೆ ಅದು ಶುದ್ಧ ಸುಳ್ಳು. ಧ್ಯಾನ ಅನ್ನೋದು ನಮ್ಗೆ ಆಗೋದೇ ಇಲ್ಲ. ಬರೀ ಆಲೋಚನೆಗಳು. ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 60,000 ರಿಂದ 70,000 ಆಲೋಚನೆಗಳಿರ್ತವೆ. ಅದು ಅಷ್ಟು ಬೇಗ 20 ನಿಮಿಷದಲ್ಲಿ ಅದು ಕಡಿಮೆ ಆಗೋದಿಲ್ಲ, ಟೈಮ್ ತಗೊಳುತ್ತೆ. ಹಾಗಾಗಿ ಈಗ 60 ನಿಮಿಷದವರೆಗೆ ಇನ್ನೂ ಜಾಸ್ತಿ ಆಲೋಚನೆಗಳಿರುತ್ತೆ. 10 ವರ್ಷದವರೆಗೆ ಆಲೋಚನೆಗಳು ಇರೋದಿಲ್ಲ, ಕಡಿಮೆ. ಅವ್ರ ಮಕ್ಳಿಗೆ ಬೇಗ ಅವರಿಗೆ ಧ್ಯಾನ ಅನ್ನೋದು ಲಭಿಸುತ್ತೆ. ಹಾಗಾಗಿ ಅವ್ರಿಗೆ 10 ನಿಮಿಷ, 20 ನಿಮಿಷ, 20 ವರ್ಷದವರೆಗೆ ಹೀಗೆ ಹೇಳಿ ಧ್ಯಾನವನ್ನ ನಾವು ಪ್ರಚಾರ ಮಾಡಬೇಕು. ಧ್ಯಾನ ನಾನು ಕಲ್ತಿದ್ದೀನಿ, ನಾನು ಮಾಡ್ತಿದ್ದೀನಿ, ಇಷ್ಟೇ ಸಾಕು, ನನ್ನ ಜೀವನ ಸರಿಯಾದ್ರೆ ಸಾಕು ಅಂತಲ್ಲ. ನಾವು ಧ್ಯಾನ ಮಾಡೋದಕ್ಕಿಂತಲೂ ಧ್ಯಾನ ಪ್ರಚಾರ ಮಾಡೋದು 100 ಪಟ್ಟು ನಾವು ಧ್ಯಾನ ಮಾಡಿದಷ್ಟು ನಮಗೆ ಬೆನಿಫಿಟ್ ಇರುತ್ತೆ. ಹಾಗೆ ನಾವು ಸೇವೆಯನ್ನ ಮಾಡಿದ್ರೆ, ನಾವೆಲ್ಲರೂ ಲಕ್ಷ್ಮಿ ದೇವ್ರನ್ನ ನಾವು ನೋಡ್ತೀವಿ ಅಂದ್ರೆ ನಾವು ಮಾಡೋ ಸೇವೆನಲ್ಲಿ ನಾವು ದೇವ್ರನ್ನ, ಲಕ್ಷ್ಮಿಯನ್ನ ನಾವು ನೋಡ್ಬೋದು ಫ್ರೆಂಡ್ಸ್. ಆ ಒಂದು ಸೇವೆನಲ್ಲಿ ಪ್ರತಿಯೊಂದು ನಮಗೆ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರನ್ನ ನೋಡಕ್ ಹೋಗ್ತೀವಿ ಅಂತ ನಾವು ಅನ್ಕೊತೀವಿ ಸಾಮಾನ್ಯ ಜನ. ಅದೇ ನಾವು ಧ್ಯಾನಿಗಳಾದ್ರೆ ದೇವಸ್ಥಾನಕ್ಕೆ ಹೋದ್ರೆ ಆ ದೇವರ ಮೂರ್ತಿ ಏನಿದೆಯೋ ಆ ದೇವರ ಮೂರ್ತಿ ಎಲ್ಲಿ ದೇವರಿದ್ದಾರೆ ಅಂತ ನಾವು ತಿಳ್ಕೊಂತೀವಿ. ಇನ್ನ ಜಾಸ್ತಿ ಧ್ಯಾನ ಮಾಡಿದ್ರೆ ಆ ದೇವರ ಮೂರ್ತಿನೇ ನಾನು ಅಂತ ಅನ್ಕೋತೀವಿ. ಇನ್ನ ಜಾಸ್ತಿ ಧ್ಯಾನ ಮಾಡಿದಾಗ ಇಡೀ ವಿಶ್ವನೇ ನಾನು, ಇದು ನಂದು, ನಾನೇ ಈ ವಿಶ್ವ ಅಂತ ನಾವು ಭಾವಿಸ್ತೀವಿ. ಹೀಗೆ ಮೆಚುರಿಟಿ ಆಗ್ತಾ ಹೋಗುತ್ತೆ ನಮ್ಮ ಧ್ಯಾನದ ಸ್ಥಿತಿ. ನಮ್ಮ ಸೋಲಿನ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಏನೇ ಕಾಯಿಲೆ ಬರ್ಲಿ, ಏನೇ ಇದಾಗ್ಲಿ, ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಮತ್ತೆ ವಾಯ್ಸ್ ಏನಾದ್ರು ಬೇಕಾಗ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ. ಇದೇ ರೀತಿ ಶುದ್ಧೀಕರಣ ಆಗ್ತಾ ಹೋಗುತ್ತೆ. ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ನಾವು ಧ್ಯಾನವನ್ನ ಅಭ್ಯಾಸ ಮಾಡಿಸ್ಬೇಕು. ಧ್ಯಾನ ಪ್ರಚಾರವನ್ನ ಮಾಡಬೇಕು. ಪ್ರತಿಯೊಂದು ಶಾಲೆ ಕಾಲೇಜುಗಳಿಗೆ, ಅನಾಥಾಶ್ರಮಗಳಿಗೆ, ಡ್ರೈವರ್ಗಳಿಗೆ, ಬಸ್ ಕಂಡಕ್ಟರ್ಗಳಿಗೆ, ಮತ್ತೆ ಬಸ್ ಡ್ರೈವರ್ಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹಾಗೆ ಪೊಲೀಸ್ ಅವ್ರಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಆತರ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾ ಹೋಗ್ಬೇಕು. ಅನಾಥಾಶ್ರಮಗಳಲ್ಲಿ ಅವ್ರಿಗೆ ಒಂದ್ ವೇಳೆ ಕುತ್ಕೊಂಡ್ ಮಾಡೋದಕ್ ಆಗ್ಲಿಲ್ಲ ಅಂದ್ರೆ ಮಲ್ಕೊಂಡು ಅವ್ರು ಬ್ರೆತ್ ಮೇಲೆ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಧ್ಯಾನವನ್ನ ಹೇಳ್ಕೊಡ್ಬೇಕು. ಯಾರಿಗೂ ಕೂಡ ಧ್ಯಾನ ಬೇಡ ಅನ್ನಂಗಿಲ್ಲ. 3 ವರ್ಷದ ಮಕ್ಕಳಿಂದನೇ ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ಯಾರೇ ಇರ್ಲಿ, ಮೊದಲು ತಾಯಿ ಧ್ಯಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಆ ಮನೆ ನಂದಗೋಕುಲಾಗುತ್ತೆ. ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಅಭ್ಯಾಸ ಮಾಡ್ತಾರೆ. ತಾಯಿ ಮೊದಲ ಮನೆಯ ಗುರು, ತಾಯಿಯೇ ಮೊದಲ ಗುರು. ಹೀಗೆ ತಾಯಿ ಏನಾದ್ರೂ ಮೆಡಿಟೇಷನ್ ಏನಾದ್ರೂ ಅವ್ರಿಗೆ ಪರಿಚಯ ಆಯ್ತು ಅಂದ್ರೆ ಆ ಮನೆ ಪೂರ್ತಿ ಧ್ಯಾನ ಕುಟುಂಬ ಆಗುತ್ತೆ. ಆ ಮನೆ ಪೂರ್ತಿ ಧ್ಯಾನ ಕುಟುಂಬ ಆದ್ಮೇಲೆ ಆ ಅಕ್ಕಪಕ್ಕದವರು, ಮತ್ತೆ ಅವರ ಹಳ್ಳಿ, ಅವರ ಒಂದು ತಾಲೂಕು, ಮತ್ತೆ ಅವರ ಡಿಸ್ಟಿಕ್, ಹಾಗೆ ಅವರ ರಾಜ್ಯ, ಹಾಗೆ ಅವರ ದೇಶ, ಹೀಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬುವ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನವನ್ನ ಕಲಿಸೋದು ಈ ಹೆಣ್ಣು ಮಕ್ಕಳಿಂದನೇ. ಇದು ಗಂಡು ಮಕ್ಳು ಮಾಡ್ತಾರೆ, ಆದ್ರೆ ಹೆಣ್ಣು ಮಕ್ಳು ಅಷ್ಟೊಂದು ಜಾಗೃತವಾಗಿ ಈ ವಿಷಯನ ತಗೊಳ್ಳೋಷ್ಟು ಸುಲಭವಾಗಿ ಗಂಡು ಮಕ್ಳು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪತ್ರಿಜಿ ಸರ್ ಎಲ್ಲೇ ಆಗ್ಲಿ ಧ್ಯಾನ ಮಹಾಚಕ್ರ, ಧ್ಯಾನ ಮಹಾಯಾಗ, ಧ್ಯಾನ ಮಹಿಳಾ ಚಕ್ರ ಅಂತ ಅವರು ನೇಮಿಟ್ಟಿರೋದು ಈ ಮಹಿಳೆಯರಿಗೋಸ್ಕರ. ಮಹಿಳೆಯರು ಏನ್ ಬೇಕಾದ್ರೆ ಸಾಧಿಸ್ತಾರೆ ಅನ್ನೋ ವಿಷಯ ಪತ್ರಿಜಿ ಸರ್ಗೆ ಚೆನ್ನಾಗಿ ಗೊತ್ತಿತ್ತು ಫ್ರೆಂಡ್ಸ್. ಹಾಗಾಗಿ ಅವರು ಧ್ಯಾನ ಮಹಿಳಾ ಚಕ್ರ ಅಂತ ಕಡ್ತಾಲ್ನಲ್ಲಿ 2012ರಿಂದನೇ ಪ್ರಾರಂಭ ಮಾಡಿ ಅಲ್ಲಿ ಪ್ರತಿ ವರ್ಷನೂ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲ್ಲಿ ನಡೆಯುತ್ತೆ. ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಅಲ್ಲಿ ಸುಮಾರು 1 ಲಕ್ಷ ಜನ, ಒಂದು ದಿನಕ್ಕೆ 1 ಲಕ್ಷ ಜನ ಅಲ್ಲಿ ಊಟ ಮಾಡ್ತಾರೆ ಮತ್ತು ತಂಗುದಾಣ ಮಾಡಿದ್ದಾರೆ. ಆ ಒಂದು ಪ್ಲೇಸ್ ನಾವು ನೋಡಿದಾಗ ಒಬ್ಬ ಮನುಷ್ಯನಿಂದ ಇದು ಸಾಧ್ಯನಾ? ಅವ್ರಿಗೆ ಎಷ್ಟು ಶಕ್ತಿ ಇದೆ, ಅವ್ರಿಗೆ ಎಷ್ಟೊಂದು ಒಂದು ವಿಶ್ವದ ಶಕ್ತಿ ಅವರಲ್ಲಿ ತುಂಬಿದೆ.
ಹೇಗೆ ಸಾಧ್ಯ? ಒಬ್ಬ ಮನುಷ್ಯ ಇದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಭಗವಂತ ಸಾಕ್ಷಾತ್ ನಡೆದಾಡುವ ದೇವ್ರವರು ಅಂತ ನಾವು ಅವ್ರನ್ನ ಗುರುತಿಸ್ಬೋದು ಫ್ರೆಂಡ್ಸ್. ಅಷ್ಟೊಂದು ಅಷ್ಟೊಂದು ಆ ತುಂಬಾ ಅದ್ಭುತವಾಗಿ ಪತ್ರಿಕೆ ಸರ್ ಅಲ್ಲಿ ಮಾಡಿದ್ದಾರೆ. ಒಂದು ಕ್ಯೂನಲ್ಲಿ ಸುಮಾರು ಹೆಚ್ಚು ಕಮ್ಮಿ 2-3 ಸಾವಿರ ಜನ ಇರ್ತಾರೆ. ಅಲ್ಲಿ 2-3 ಸಾವಿರ ಜನದಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಕ್ಯೂ ನಿಂತಿರ್ತಾರೆ. ಒಂದು ಅರ್ಧ ಗಂಟೆನಲ್ಲೇ ಎಲ್ಲರೂ ಕೂಡ ಖಾಲಿ ಆಗ್ಬಿಟ್ಟು ಒಬ್ರಿಗೂ ಕೂಡ ಊಟ ಸಿಕ್ಕಿಲ್ಲ ಅಂತಲ್ಲ, ಅರ್ಧ ಗಂಟೆನಲ್ಲಿ ಎಲ್ಲ ಪೂರ್ತಿ ಖಾಲಿಯಾಗಿ ಎಲ್ಲರಿಗೂ ಕೂಡ ಊಟ ಸಿಕ್ಕತ್ತೆ. ಇದು ನಿಜವಾಗ್ಲೂ ನಮಗೆ ಸಾಮಾನ್ಯವಾಗಿ ಸಾಧ್ಯ ಆಗೋದಿಲ್ಲ. ಯಾವಾಗ ಅಲ್ಲಿ ಪತ್ರಿಕೆ ಸರ್ ಹಾಸ್ಟೆಲ್ ಆಗಿ ಅಲ್ಲಿ ನಿಂತ್ಕೊಂಡು ನಡೆಸ್ತಾರೋ ಆಗ ಮಾತ್ರ ಸಾಧ್ಯ. ಪತ್ರಿಕೆ ಸರ್ ಪ್ರತಿಯೊಬ್ಬರಲ್ಲೂ ಕೂಡ ಹಾಸ್ಟೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ನೋಡ್ದಂಗೆ ಮೊದಲಿಗಿಂತ ಈಗ ಎಲ್ಲ ಕಡೆ ಧ್ಯಾನ ಪ್ರಚಾರ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ, ಹಾಸ್ಟೆಲ್ ಆಗಿ ನಡೀತಾ ಇದೆ. ಪತ್ರಿಕೆ ಸರ್ ಬಾಡಿ ವೆಕೇಟ್ ಮಾಡಿದ್ದು ಜುಲೈ 24ನೇ ತಾರೀಕು. ಅಂದ್ರೆ 24/7 ಎಲ್ಲರಲ್ಲೂ ಕೂಡ ಪತ್ರಿಕೆ ಸರ್ ಇದ್ದು ಎಲ್ಲ ಕಡೆ ಮೂಲೆ ಮೂಲೆಗಳಲ್ಲೂ ಶುದ್ಧೀಕರಣ ಆಗ್ತಾ ಇದೆ, ನೆಗೆಟಿವ್ ಆಚೆ ಹೋಗ್ತಾ ಇದೆ, ಧ್ಯಾನ ಪ್ರಚಾರ ಆಗ್ತಾ ಇದೆ. ಪತ್ರಿಕೆ ಸರ್ ಒಂದು ಸಂಕಲ್ಪನೆ, ನಮ್ಮೆಲ್ಲರ ಸಂಕಲ್ಪ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಆಗ್ಬೇಕು, ಅಹಿಂಸಾ ಜಗತ್ ಆಗ್ಬೇಕಂತ ಅವ್ರು ಏನು ಹಣ ತೊಟ್ಟಿದ್ರು. ಹಾಗೆ ಈಗ ಯೋಗ ಡೇ ಅಂತ ಏನು ಜೂನ್ 21ರಲ್ಲಿ ಆಗಿದೆಯೋ ಅದೇ ರೀತಿ ಪತ್ರಿಕೆ ಸರ್ ಕನಸಿನಂತೆ ಡಿಸೆಂಬರ್ 21ರಲ್ಲಿ ಮೆಡಿಟೇಷನ್ ಡೇ, ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಡಿಕ್ಲೇರ್ ಆಗಿದೆ. ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿರಬೇಕು ಮಾಸ್ಟರ್ಸ್. ಪ್ರತಿಯೊಬ್ಬರಿಗೂ ಕೂಡ ಡಿಸೆಂಬರ್ 21ರಲ್ಲಿ ಏನೇ ಕೆಲಸಗಳಿದ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡು ಡಿಸೆಂಬರ್ 21ರಲ್ಲಿ ಪ್ರತಿಯೊಬ್ಬರು ಕೂಡ ಯಥೇಚ್ಛವಾಗಿ ಧ್ಯಾನವನ್ನ ಮಾಡಬೇಕು, ಧ್ಯಾನ ಪ್ರಚಾರವನ್ನ ಮಾಡಬೇಕು, ಕಡ್ತಾಲಿಗೆ ಹೋಗ್ಬೇಕು. ಡಿಸೆಂಬರ್ 21ರಿಂದ ಡಿಸೆಂಬರ್ 31ರವರೆಗೂ 11 ದಿನಗಳ ಕಾಲ ಕಡ್ತಾಲ್ನಲ್ಲಿ ಧ್ಯಾನ ಮಹಿಳಾ ಚಕ್ರ ಅನ್ನೋ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಎಷ್ಟು ಅದ್ಭುತವಾಗಿ ಅಲ್ಲಿ ದಿನಕ್ಕೆ 6 ಅವರ್ ಧ್ಯಾನ ಇರುತ್ತೆ. ಬೆಳಿಗ್ಗೆ 5 to 8 ಮತ್ತೆ ಈವ್ನಿಂಗು 1 ಅವರ್ ಮತ್ತೆ ನೈಟ್ 2 hours, ಹೀಗೆ 6 hours ಧ್ಯಾನ ನಡೆಯುತ್ತೆ. ಒಂದು ಸೆಕೆಂಡ್ ಮಾಸ್ಟರ್. ಸಾರಿ ಮಾಸ್ಟರ್. ಈಗ ಮಧ್ಯದಲ್ಲಿ ಏನಾದ್ರೂ ಈ ರೀತಿ ಆದಾಗ ಫ್ಲೋ ಮಿಸ್ ಆಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ನಾವು ಅನ್ಕೋತೀವಿ. ಬಟ್ ಈಗ ಕಾರಣಾಂತರಗಳಿಂದ ಸಣ್ಣ ಪುಟ್ಟದ್ದು ಆಗುತ್ತೆ. ಅದನ್ನ ನಾವು ಅನುಸರಿಸ್ಕೋಬೇಕು ಧ್ಯಾನಿಗಳಾದವರು. ನಾವು ಉಸಿರನ್ನು ತೆಗೆದುಕೊಂಡು ಹಿಡಿದಿಟ್ಟುಕೊಂಡಾಗ ನಮ್ಮೊಳಗೆ ಯಾವುದೋ ಒಂದು ಶಕ್ತಿ, ಅಗಾಧವಾದ ಶಕ್ತಿ ನಮ್ಮೊಳಗಡೆ ಪ್ರವೇಶಿಸ್ತಿದೆ ಅಂತ ನಾನು ಹೇಳಿದ್ನಲ್ಲ, ಅದು ಯಾವುದೋ ಶಕ್ತಿ ಅಲ್ಲ, ಅದು ವಿಶ್ವಮಯ ಪ್ರಾಣ ಶಕ್ತಿ. ನಮ್ಮ ಒಂದು ಆತ್ಮವನ್ನ ರೂಪಾಂತರಗೊಳಿಸೋದಕ್ಕಾಗಿ ಆ ವಿಶ್ವಮಯ ಪ್ರಾಣಶಕ್ತಿ ಬರುತ್ತೆ ನಮ್ಮ ಒಳಗಡೆ. ಆ ಉಸಿರನ್ನ ಆಚೆ ಕಳಿಸೋದಕ್ಕೆ ಅದು ಬರುತ್ತೆ. ಯಾವ ರೀತಿ ನಾವು ಧ್ಯಾನವನ್ನ ಮಾಡುವಾಗ ಆ ಉಸಿರು ಒಳಗಡೆ ಹೋಗಿ ಹೊರಗಡೆ ಬಂದು, ಹೊರಗಡೆ ಹೋಗಿ ಹೊರಗಡೆ ಬಂದು ಮಾಡುವಾಗ ನಮಗೆ ಏನಾಗುತ್ತಂತಂದ್ರೆ 4 ಶರೀರಗಳು ಓಪನ್ ಆಗ್ತವೆ. 4 ಶರೀರಗಳು ಯಾವುವು ಅಂತಂದ್ರೆ ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ ಹಾಗೂ ಎಮೋಷನಲ್ ಬಾಡಿ, ಫಿಸಿಕಲ್ ಬಾಡಿ ಮತ್ತೆ ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ ಮತ್ತೆ ಮೆಂಟಲ್ ಬಾಡಿ ಮತ್ತೆ ಸ್ಪಿರಿಚುವಲ್ ಬಾಡಿ. ಹೀಗೆ 4 ಶರೀರಗಳು ನಮ್ಮ ಒಳಗಡೆ ಜಾಗೃತಿಯನ್ನ ಮೂಡಿಸುತ್ತವೆ. ಕೇವಲ ನಮ್ಮ ಶಾರೀರಿಕ ಬಾಡಿಯ ಶಾರೀರಿಕ ಒಂದು ದೇಹ ಅಲ್ದಿರ ಈ 4 ದೇಹಗಳು ಕೂಡ ಜಾಗೃತವನ್ನ ಮೂಡಿಸುತ್ತವೆ ನಮ್ಮ ದೇಹದಲ್ಲಿ. ನಮ್ಮ ಒಂದು ಧ್ಯಾನವನ್ನ ಮಾಡುವಾಗ ಚೈತನ್ಯ ಶಕ್ತಿ
ಇಂಪ್ರೂವ್ಮೆಂಟ್ ಆದಾಗ ಈ 4 ದೇಹಗಳು ಜಾಗೃತಿಯನ್ನ ನೋಡ್ತೇವೆ. ಕನ್ನಡದಲ್ಲಿ ಯಾವುದು ಅಂತಂದ್ರೆ ಭೌತಿಕ ಶರೀರ, ಭಾವನಾತ್ಮಕ ಶರೀರ, ಮನೋಮಯ ಶರೀರ ಹಾಗೂ ಆಧ್ಯಾತ್ಮಿಕ ಶರೀರ. ಈ 4 ಶರೀರಗಳು ನಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗ್ತವೆ ಯಾವಾಗ ಅಂತಂದ್ರೆ ಧ್ಯಾನ ಸ್ಥಿತಿಯಲ್ಲಿದ್ದಾಗ. ನಾವು ಧ್ಯಾನವನ್ನ ಮಾಡುವಾಗ ಈ 4 ಶರೀರಗಳು ಆಕ್ಟಿವೇಟ್ ಆಗಿ ನಮಗೆ ಪ್ರತಿಯೊಂದು ಕೂಡ ಜಾಗೃತಿಯನ್ನ, ಅಂದ್ರೆ ಮನೋಮಯ ಶರೀರ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಭಾವನಾತ್ಮಕ ಶರೀರ ಅಂದ್ರೆ ನಮ್ಮ ಭಾವನೆಗಳು, ಮನೋಮಯ ಶರೀರ ಅಂದ್ರೆ ಮನಸ್ಸು, ಹಾಗೆ ಆಧ್ಯಾತ್ಮಿಕ ಶರೀರ ಅಂದಾಗ ನಮ್ಮ ಸ್ಪಿರಿಚುವಲ್ ಆಗಿ ಗ್ರೋತ್ ಆಗಿ ಬೆಳಿತೀವಿ ನಾವು. ಪ್ರತಿಯೊಂದು ವಿಷಯದಲ್ಲಿ ನಮ್ಗೆ ಕ್ಲಾರೆನ್ಸ್ ಸಿಗ್ತಾ ಹೋಗುತ್ತೆ, ಕ್ಲಾರಿಟಿ ಬರ್ತಾ ಹೋಗುತ್ತೆ. ಏನ್ ಮಾಡ್ಬೇಕು, ಯಾವ್ದ್ ಮಾಡ್ಬಾರ್ದು, ಯಾವ್ದು ಸತ್ಯ ಯಾವ್ದು ಅಸತ್ಯ, ಏನನ್ನ ತಿನ್ಬೇಕು ಏನ್ ತಿನ್ಬಾರ್ದು, ಯಾರ ಜೊತೆ ಮಾತಾಡ್ಬೇಕು ಯಾರ ಜೊತೆ ಮಾತಾಡ್ಬಾರ್ದು, ಎಲ್ಲವನ್ನು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ಸ್ಪಿರಿಚುವಲ್ ಬುಕ್ ನಾವು ಓದ್ಬೇಕು, ಯಾರು ಅದ್ಭುತವಾಗಿ ಆಧ್ಯಾತ್ಮವನ್ನು ಹೊಂದಿರುವಂತಹ ಗುರುಗಳು ಬರೆದಿರುವಂತಹ ಪುಸ್ತಕಗಳನ್ನ ನಾವು ಓದ್ಬೇಕು. ಆ ಪುಸ್ತಕಗಳ ಜ್ಞಾನವನ್ನ ನಾವು ಈ ರೀತಿ ಝೂಮ್ಗಳಲ್ಲಿ ಹಂಚಬೇಕು. ಎಲ್ಲರಿಗೂ ಜ್ಞಾನವನ್ನ ತಿಳಿಸ್ಕೊಡ್ಬೇಕು. ಎಲ್ಲರಿಗೂ ಸೇವೆ ಮಾಡೋದು ಯಾವ ರೀತಿ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕು. ಮೊದಲೆಲ್ಲ ನಾವು ಸಂಪಾದನೆ ಮಾಡಿರ್ತೀವಿ, ಯಾವ ರೀತಿ ನಾವು ದಾನ ಧರ್ಮ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ಫ್ರೆಂಡ್ಸ್. ಯಾವಾಗ ನಾವು ಧ್ಯಾನಕ್ಕೆ ಎಂಟ್ರಿ ಆಗ್ತೀವೋ ಆಗ ನಾವು ಯಾವ ರೀತಿ ನಾವು ಅವ್ರಗಳಿಗೆ ನಮ್ ದಾನ ಧರ್ಮವನ್ನ ಮಾಡ್ಬೇಕು. ಆ ದಾನ ಧರ್ಮ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಒಂದು ಹಸ್ಕೊಂಡಿರೋರಿಗೆ ಊಟ ಬಿಡಿಸಿದಾಗ ಅವರ ಒಂದು ಮುಖದಲ್ಲಿ ಕಾಣುವ ಆನಂದವನ್ನ ನಾವು ನೋಡೋದಕ್ಕೆ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ನಾವು ಯಾರಿಗಾದ್ರೂ ಏನಾದ್ರು ಇಲ್ಲದೆ ಇರೋರಿಗೆ ನಮ್ಮ ಹತ್ರ ಇರೋದನ್ನ ಕೊಟ್ಟಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಆ ಖುಷಿನ ನಾವು ನೋಡಿ ಆನಂದ ಪಡ್ಬೇಕು. ಇದನ್ನ ನಾವು ಧ್ಯಾನದಿಂದ ಕಲಿತೀವಿ. ಯಾವಾಗ ಶ್ವಾಸದ ಮೇಲೆ ಗಮನವನ್ನ ಇಡುತ್ತೀವೋ ಆಗ ನಮ್ಮ ಅಂತರ್ ಪ್ರಯಾಣ ಆಗುತ್ತೆ. ಅಂತರ್ ಪ್ರಯಾಣ ಅಂದ್ರೆ ಇನ್ನರ್ ಜರ್ನಿ ಆದಾಗ ನಾವು ಈ ಭೂಮಿಗೆ ಯಾಕೆ ಬಂದಿದ್ದೀವಿ, ಈ ಭೂಮಿಗೂ ನಮಗೂ ಏನ್ ಸಂಬಂಧ, ವಾಟ್ ಈಸ್ ಪರ್ಪಸ್ ಆಫ್ ಲೈಫ್, ನಾವ್ ಈ ಭೂಮಿಗೆ ಬಂದು ಏನ್ನ ಕಲಿಯಕ್ ಬಂದಿದೀವಿ, ಯಾವ ಅನುಭವನ ಪಡ್ಕೊಳ್ಳೋದಕ್ಕೆ ನಾವು ಬಂದಿದೀವಿ, ನಾವು ಹಿಂದಿನ ಜನ್ಮದಲ್ಲಿ ನಾವ್ ಏನ್ ಆಗಿದ್ವಿ, ನಾವು ಯಾರ ಮಗ ಆಗಿದ್ವಿ, ಯಾರ ಮಗಳಾಗಿದ್ವಿ, ಯಾರ ಹೆಂಡತಿ ಆಗಿದ್ವಿ, ಯಾರ ಗಂಡ ಆಗಿದ್ವಿ. ಈ ರೀತಿ ನಾವು ಹಿಂದಿನ ಜನ್ಮದಲ್ಲಿ ಪುರುಷ ಆಗಿದ್ರೆ ಈಗ ಸ್ತ್ರೀ ಆಗಿ ಹುಟ್ಟಬಹುದು, ಹಿಂದಿನ ಜನ್ಮದಲ್ಲಿ ಸ್ತ್ರೀ ಆಗಿದ್ರೆ ಈಗ ಪುರುಷ ಆಗಿ ಹುಟ್ಟಬಹುದು, ಹಿಂದಿನ ಜನ್ಮದಲ್ಲಿ ಸ್ತ್ರೀ ಆಗೇ ಇದ್ರೆ ಈಗಲೂ ಕೂಡ ಸ್ತ್ರೀ ಆಗೇ ಹುಟ್ಟಬಹುದು. ಎಷ್ಟು ಕರ್ಮಗಳು ನಾವು ಮಾಡಿರ್ತೀವೋ ಅಷ್ಟು ಕರ್ಮಗಳು ಕಳ್ಕೊಳ್ಳೋದಕ್ಕೆ ಒಂದು ಸ್ತ್ರೀಯಾಗಿ ಜನ್ಮ ತಗೊಂಡ್ರೆ ಸಾಕಂತೆ ನಮ್ಮ ಎಲ್ಲ ಕರ್ಮಗಳು ಕೂಡ ದಗ್ಧ ಆಗ್ತವಂತೆ. ಪ್ರತಿಯೊಬ್ಬರ ಕರ್ಮಗಳು ಕೂಡ ಕಮ್ಮಿ ಆಗಿ ನಾವು ಮತ್ತೆ ಪುಣ್ಯ ಪಡೆಯೋದಕ್ಕೆ ನಮ್ಗೆ ಅವಕಾಶ ಆಗುತ್ತಂತೆ. ಒಂದು ಹೆಣ್ಣಿನ ಜನ್ಮ ಅಂದ್ರೆ ಅಷ್ಟು ಪವಿತ್ರವಾದದ್ದು ಫ್ರೆಂಡ್ಸ್. ಆ ಹೆಣ್ಣಿನ ಜನ್ಮ ಪಡ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳ ಒಂದು ಪುಣ್ಯ ಕಾರ್ಯಗಳು ಅಥವಾ ನಾವು ಏನು ಮಾಡಿರ್ತೀವೋ ದಾನ ಧರ್ಮ ಸೇವೆ ಸಹಾಯ ಇಂಥವು ಕಾರಣ ಆಗ್ತವೆ ನಾವು ಹೆಣ್ಣಿನ ಜನ್ಮ ತಗೊಳ್ಳೋದಕ್ಕೆ. ಹೆಣ್ಣಿನ ಜನ್ಮ ಯಾಕೆ ಅಷ್ಟು ಶ್ರೇಷ್ಠ ಅಂದ್ರೆ ಒಂದು ಹೆಣ್ಣಿನಲ್ಲಿ ಒಂದು ಮರದಲ್ಲಿ ಮತ್ತೊಂದು ಮರ ಹುಟ್ಟುವ ಹಾಗೆ ಒಂದು ಮನುಷ್ಯನಲ್ಲಿ ಮತ್ತೊಂದು ಮನುಷ್ಯ ಹುಟ್ಟಿ ಬರೋದು ಅಂದ್ರೆ ಅದು ಅಷ್ಟು ಸುಲಭವಲ್ಲ. 100 ಹುಳಿಯೇಟು ಬಿದ್ದಾಗ ಎಷ್ಟು ನೋವು ಆಗುತ್ತೋ ಅಷ್ಟು ನೋವು ಆ ಡೆಲಿವರಿ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಆಗುತ್ತಂತೆ. ಅದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಆ ಒಂದು ನೋವನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿದೆಯಲ್ಲ, ಇದಕ್ಕಿಂತ ಬೇಕಾ ನಮ್ಗೆ? ಈ ಇಡೀ ವಿಶ್ವದಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಗಿಂತ ಮಿಗಿಲಾದದ್ದು ಸೂರ್ಯ ಚಂದ್ರರಿಗಿಂತ ಭೂಮಿಗಿಂತ ಜಾಸ್ತಿ ಶಕ್ತಿ ಹೆಣ್ಣಿನಲ್ಲಿದೆ, ಆ ಒಂದು ಸೋಲ್ನಲ್ಲಿದೆ. ಆ ಒಂದು ಪರಮಾತ್ಮನ ಶಕ್ತಿಯನ್ನ ನಾವು ಪಡ್ಕೊಂಡಿರ್ತೀವಿ. ಅಷ್ಟೊಂದು ಅದ್ಭುತವಾದ ಜ್ಞಾನ, ಶಕ್ತಿ, ಮುಕ್ತಿ ಎಲ್ಲವೂ ನಮ್ಮಲ್ಲಿದೆ. ಆದ್ರೆ ನಾವು ಗಮನಿಸ್ತಾ ಇಲ್ಲ ಮಾಸ್ಟರ್ಸ್. ಯಾವಾಗ ನಾವು ಪ್ರತಿದಿನ ಬಿಡದಂಗೆ ನಾವು ಧ್ಯಾನವನ್ನ ಅಭ್ಯಾಸ ಮಾಡ್ತೀವೋ ಆಗ ನಮ್ಗೆ ಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೌದಾ, ನನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ, ಇವ್ರು ಹೇಳ್ತಾ ಇರೋದು ನಿಜನಾ, ಆ ರೀತಿ ನಮ್ಗೆ ಅನಿಸುತ್ತೆ. ಬಟ್ ಅದನ್ನ ಗಮನಿಸಿದಾಗ್ಲೇ, ನಮ್ಮನ್ನ ಇನ್ನೊಬ್ರು ಅಬ್ಸರ್ವ್ ಮಾಡಿದಾಗ್ಲೇ, ಅಬ್ಸರ್ವೇಷನ್ ಅನ್ನೋದೇ ಒಂದು ಅದ್ಭುತವಾದ ಶಕ್ತಿ. ಅದೇ ಒಂದು ಜ್ಞಾನ, ಕಾಮನ್ ಸೆನ್ಸ್. ಇನ್ನೊಬ್ರಿಗೆ ನಾವು ಅರ್ಥ ಮಾಡಿಸದೇ ಇರೋದು, ಇನ್ನೊಬ್ರಿಗೆ ನಮ್ ಧ್ಯಾನ ಗೊತ್ತಿದ್ರು ಅವ್ರಿಗೇನೆ ಹೇಳ್ಕೊಡೋದು, ಆತರ ಇರೋದು, ಅವ್ರು ನಾವ್ ಹೇಳ್ಕೊಟ್ರು ಅವ್ರು ಕೇಳೋದಿಲ್ಲ, ಆತರ ಇರೋದು, ಇದೆಲ್ಲ ಅಜ್ಞಾನ. ನಾವ್ ಯಾವಾಗ ನನಗೆ ಗೊತ್ತಿರೋ ಜ್ಞಾನ ಅವ್ರಿಗೂ ತಿಳ್ಕೋಬೇಕು,
ನನಗೆ ಗೊತ್ತಿರುವಂತಹ ಒಂದು ಆನಂದ, ಒಂದು ಜ್ಞಾನ ಎಲ್ಲವೂ ಇನ್ನೊಬ್ರು ನನ್ನ ಎದುರುಗಡೆ ಇರೋ ವ್ಯಕ್ತಿನೂ ಕಲಿಬೇಕು ಅಂತ ಹೋಗ್ತೀವಿ. ಅದು ಒಂದು ಕಾಮನ್ ಸೆನ್ಸ್. ಮೇನ್ ನಾವು ಕಲಿಬೇಕಾಗಿರೋದು ಕಾಮನ್ ಸೆನ್ಸ್ ಫ್ರೆಂಡ್ಸ್. ಇನ್ನೊಬ್ರಿಗೆ ಅರ್ಥ ಆಗ್ದಂಗೆ ನೋಡ್ಕೋಬೇಕು, ಇನ್ನೊಬ್ರ ಮನ್ಸಿಗೆ ನೋವಾಗದೇ ಇರೋ ರೀತಿ ಮಾತಾಡ್ಬೇಕು, ಮತ್ತೆ ಅವ್ರು ನಮ್ಮ ಮಾತಿಂದ ಅವ್ರಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಗಮನಿಸುವಿಕೆ ಇದೆಯಲ್ಲ, ಅದು ಕಾಮನ್ ಸೆನ್ಸ್. ಒಬ್ಬ ಪುರುಷ ಏನ್ ಮಾಡ್ತಾರೆ, ಅವ್ರಿಗೆ ಅಷ್ಟೊಂದು ಈ ಶಕ್ತಿ, ಒಂದು ಗಮನಿಸುವ ಶಕ್ತಿ ಇರೋದಿಲ್ಲ. ಈಗ ಪುರುಷನೇ ಇರ್ಲಿ, ಅವರಿಗೆ ಸ್ತ್ರೀ ತತ್ವದ ಅನುಭವ ಇರುತ್ತೆ, ಅಥವಾ ಪುರುಷನೇ ಇರ್ಲಿ, ಸ್ತ್ರೀನೇ ಇರ್ಲಿ, ಸ್ತ್ರೀಗೆ ಪುರುಷನ ಒಂದು ಜ್ಞಾನ ಇರುತ್ತೆ. ಯಾವಾಗ ನಾವು ಈ ಗಮನಿಸುವಿಕೆನ ಮಾಡ್ತೀವೋ, ಧ್ಯಾನ ಅನ್ನೋದ ಪ್ರಚಾರ ಮಾಡ್ಬೇಕು, ಇಡೀ ನಮ್ಮ ವಿಶ್ವ ಧ್ಯಾನಮಯ ಕುಟುಂಬ ಆಗ್ಬೇಕು, ಸಸ್ಯಾಹಾರಿ ಕುಟುಂಬ ಆಗ್ಬೇಕು ಅಂತ ನಾವು ಯಾವಾಗ ಗಮನಿಸ್ತೀವೋ, ಆಗ ಒಂದು ಪೋರ್ಟಲ್ ಅನ್ನೋದು ನಮ್ಮ ಒಳಗಡೆ ಓಪನ್ ಆಗುತ್ತೆ. ಜ್ಞಾನ ಅನ್ನೋದು ನಮ್ಗೆ ಜಾಸ್ತಿ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಈ ಕಾಮನ್ ಸೆನ್ಸ್ ಅನ್ನೋದಕ್ಕೆ ತುಂಬಾ ಅದ್ಭುತವಾದ ಒಂದು ವಿಸ್ಡಮ್, ಒಂದು ಜ್ಞಾನ. ಆ ಒಂದು ವಿಸ್ಡಮ್ ನಮಗೆ ಬರ್ಬೇಕು ಅಂತಂದ್ರೆ ಫಸ್ಟ್ ನಾವು ಹೆಣ್ಣಾಗುತ್ತಿದೀವಲ್ಲ, ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳ್ಕೊಳ್ಬೇಕು. ವಿಶ್ವಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ಬೇಕು. ನನ್ನನ್ನ ಈ ಭೂಮಿಯಲ್ಲಿ ಹೆಣ್ಣಾಗಿ ಸೃಷ್ಟಿಸಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ, ನಿಮಗೆ ತುಂಬಾ ಥ್ಯಾಂಕ್ ಯು ಅಂತ ಪದೇ ಪದೇ ನಾವು ವಿಶ್ವಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರ್ಬೇಕು. ಈ ಹೆಣ್ಣಾಗಿ ಹುಟ್ಟಿದಾಗ್ಲೇ ನಮ್ಗೆ ನಮ್ಮ ಕರ್ಮಗಳು ಆಲ್ಮೋಸ್ಟ್ ನಮ್ಮ ಕರ್ಮಗಳು ಕ್ಲಿಯರ್ ಆಗ್ತವಂತೆ. ಹೆಣ್ಣಾಗಿ ಯಾವಾಗ ನಾವು ಹುಡ್ತೀವೋ, ತಾಯಿ ಜನ್ಮ ಅನ್ನೋದು, ತಾಯಿ ಆ ಒಂದು ಪಾತ್ರ ನಾವು ಯಾವಾಗ ತಗೊಳ್ತೀವೋ, ಎಷ್ಟೋ ಕರ್ಮಗಳಿಂದ ನಾವು ಆಚೆ ಬಂದಿರ್ತೀವಿ ಫ್ರೆಂಡ್ಸ್. ಒಂದು ಮಗುಗೆ ಜನ್ಮ ಕೊಟ್ಟ ತಕ್ಷಣ ಅದ್ಭುತವಾದ ಒಂದು ಜ್ಞಾನವನ್ನ ನಮ್ಗೆ ಬರುತ್ತೆ. ಆ ಮಗುಗೆ ನಾನು ಯಾವಾಗ ಅದು ಅಳುತ್ತೆ, ಅದು ನಮಗೆ ಗೊತ್ತಾಗುತ್ತೆ. ಯಾಕೆ ಅಳ್ತಾ ಇದೆ, ಏನಾಗಿದೆ ಮಗುಗೆ, ಹೊಟ್ಟೆ ನೋವಾಗಿದೆಯಾ, ಹಸಿವಾಗಿದೆಯಾ, ಅದು ಏನಾದ್ರೂ ಮೋಷನ್ ಮಾಡ್ಕೊಂಡಿದ್ಯಾ, ಅಥವಾ ಅದು ಇನ್ನೇನಾದ್ರೂ ಪ್ರಾಬ್ಲಮ್, ಕಿವಿ ನೋವು ಆಗ್ತಿದ್ಯಾ, ಅಥವಾ ಏನ್ ಪ್ರಾಬ್ಲಮ್, ಕೆಮ್ಮಾಗಿದ್ಯಾ, ಶೀತ ಆಗಿದ್ಯಾ, ನೆಗಡಿ, ಏನೇ ಆಗ್ಲಿ ಅದು ತಾಯಿಗೆ ಮೊದಲು ಗೊತ್ತಾಗುತ್ತೆ. ಆ ಗಮನಿಸುವಿಕೆ ಇದೆಯಲ್ಲ, ಆ ಗಮನಿಸುವಿಕೆನೆ ಒಂದು ಕಾಮನ್ ಸೆನ್ಸ್. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಂಥವು ಆಗ್ತವೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ನಾದಿನಿಯಾಗಿ, ಪ್ರತಿಯೊಂದು ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿ ಅವರು ತಗೊಂಡು ಆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿರ್ತಾರೆ. ಅಂತವ್ರಿಗೆ ನಾವು ಯಾವಾಗಲೂ ಕೂಡ ಧ್ಯಾನವನ್ನು ಹೇಳ್ಕೊಟ್ಟು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಈ ಅಂತರ್ಪ್ರಯಾಣ ಆಗುವ ಒಂದು ವಿಷಯವನ್ನು ಅವರಿಗೆ ತಿಳಿಸ್ಕೊಡ್ಬೇಕು. ಅಂತರ್ಪ್ರಯಾಣ ಆಗುವಾಗ ಆ ಅಂತರ್ಪ್ರಯಾಣದಲ್ಲಿ ಆತ್ಮ ಚೈತನ್ಯ ಶಕ್ತಿ ಜಾಸ್ತಿ ಆಗುತ್ತೆ, ಉನ್ನತವಾಗಿ ಬೆಳೆಯುತ್ತೆ. ಆತ್ಮದ ಚೈತನ್ಯ ಶಕ್ತಿ ಇದೆಯಲ್ಲ, ಅದು ಈ ವಿಶ್ವಕ್ಕಿಂತ ಬಹು ಮುಖ್ಯವಾದುದು, ಬಹು ಎತ್ತರವಾದುದು, ಶಕ್ತಿಯುತವಾದುದು. ಸೂರ್ಯ ಅಂತ ನಾವು ಏನ್ ತಗೊಂಡಾಗ, ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬಿದ್ದಾಗ ವಿಶ್ವಮಯ ಪ್ರಾಣಶಕ್ತಿ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತೆ. ಆ ಸೂರ್ಯನ ಕಿರಣಗಳು ಪ್ರತಿಯೊಬ್ಬರಿಗೂ ಕೂಡ ಬೀಳ್ಬೇಕು. ಯಾವಾಗ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳಲ್ವೋ, ನಾವು ಒಂದು ರೋಗಕ್ಕೆ ತುತ್ತಾಗ್ತಾ ಇರ್ತೀವಿ. ಯಾವಾಗ ನಾವು 8 ಗಂಟೆ ಒಳಗಡೆ ಬರುವ ಒಂದು ಸೂರ್ಯನ ಕಿರಣಗಳಲ್ಲಿ ಹೋಗಿ ನಿಲ್ತೀವೋ, ಆಗ ನಮ್ಗೆ ಕ್ಯಾಲ್ಸಿಯಂ ಕೊರತೆ ಬರ್ದಂಗೆ ನಾವು ನೋಡ್ಕೊಳ್ತೀವಿ. ವಿಶ್ವದಲ್ಲೇ ಪ್ರತಿಯೊಂದು ನಮ್ಗೆ ಸಿಗುವಂತದ್ದಿದೆ. ಈ ಡಾಕ್ಟರು, ಮೆಡಿಸಿನ್ ಅನ್ನೋದೆಲ್ಲ ಕ್ಷಣಿಕ ಮಾಸ್ಟರ್. ಯಾವಾಗ ಈ ವಿಶ್ವದಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವ ಒಂದು ಗಿಡಮೂಲಿಕೆಗಳಾಗಿರ್ಬೋದು, ಅಥವಾ ಸೂರ್ಯ ಚಂದ್ರರ ಒಂದು ದರ್ಶನ ಆಗಿರ್ಬೋದು, ಅಥವಾ ಭೂಮಿಯಲ್ಲಿ ಬರೀ ಕಾಲಿನಲ್ಲಿ ನಡೆಯೋದಾಗಿರ್ಬೋದು, ಭೂಮಿ ಹೇಳ್ತಾರಂತೆ, ನಾನು ಕಾಯ್ಕೊಂಡಿದ್ದೀನಿ, ಯಾರಿಗೆ ನನ್ನ ಸಹಾಯ ಬೇಕೋ ನೀವು ತಗೊಳ್ಳಿ, ಯಾರಿಗೆ ನನ್ನ ಸಹಾಯ ಬೇಕು ನೀವು ತಗೊಳ್ಳಿ ಅಂತ ಮೂಮಾತ ಕಾಯ್ತಾ ಇರ್ತಾಳಂತೆ. ಯಾವಾಗ ನಮಗೆ ಕನೆಕ್ಟ್ ಆಗ್ತಾಳೆ ಅಂದ್ರೆ ಫ್ರೆಂಡ್ಸ್, ನಾವು ಬರೀ ಕಾಲಿನಲ್ಲಿ ಭೂಮಿ ಮೇಲೆ ಮಣ್ಣು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಭೂಮಿ ನಮಗೆ ಕನೆಕ್ಟ್ ಆಗ್ತಾಳಂತೆ ಮಾಸ್ಟರ್. ಏನೇ ಸಮಸ್ಯೆ ಇರಲಿ ಭೂಮಿ ತಾಯಿ ಹತ್ರ ನಾವು ಶೇರ್ ಮಾಡ್ಕೋಬಹುದು. ನೀವು ಅಬ್ಸರ್ವ್ ಮಾಡ್ಬೇಕಂತಂದ್ರೆ, ನೀವು ಭೂಮಿಗೆ ಕಿವಿಯನ್ನ ಹಿಂಗೆ ಕೊಟ್ಟು
ಕಿವಿಗೆ ಮಾತ್ರ ಭೂಮಿಗೆ ಕೇಳಿಸೋ ಒಂದು ಸೌಂಡ್ ನ ಕೇಳಿಸ್ತಾ ಮಲ್ಕೊಳ್ಳಿ, ಭೂಮಿ ಮಾತಾಡೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಕೈಗಳನ್ನ ಭೂಮಿ ಮೇಲೆ ಹಿಂಗಿಡಿ, ಆ ಭೂಮಿ ಚಲನವಲನ ನಮ್ಗೆ ಅರ್ಥ ಆಗುತ್ತೆ. ಭೂಮಿ ಮೇಲೆ ಬರೀ ಕಾಲ್ ಮೇಲೆ ನಡೀತಾ ಇರಿ, ಭೂಮಿಯ ಆ ಒಂದು ಸೌಂದರ್ಯ, ಆ ಒಂದು ಖುಷಿ ನಮ್ಗೆ ಆಗುತ್ತೆ, ಒಂದು ವೈಬ್ರೇಷನ್ ಆಗುತ್ತೆ. ಒಂದು ಕಾಸ್ಮಿಕ್ ವ್ಯಾಲಿ ಅಂತ ಇದೆ ಕಡ್ತಲ್ ಹತ್ರ. ಆ ಕಾಸ್ಮಿಕ್ ವ್ಯಾಲಿನಲ್ಲಿ ನಾವು ಹೋದಾಗ ನಾನು ಅಲ್ಲಿ ತುಂಬಾ ಫೀಲ್ ಮಾಡಿದ್ದೀನಿ. 2 ಸಲ ಹೋಗಿದ್ದೀನಿ ಮಾಸ್ಟರ್ಸ್. ಆ ಕಾಸ್ಮಿಕ್ ವ್ಯಾಲಿನಲ್ಲಿ ಸುಮಾರು 300 ಮುಕ್ಕೋಟಿ ದೇವತೆಗಳಲ್ಲಿ ನೆಲೆಸಿದಾರಂತೆ. ಕೈ ಏನಾದ್ರು ಅಲ್ಲಿ ಇಟ್ರೆ ಅಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಚಿಕ್ಕದಾಗಿ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿರುವಂತಹ ಪ್ಲೇಸ್ ಅಲ್ಲಿ ಒಂದು ಗುಂಡು ಪಿನ್ನು ಕೆಳಗಡೆ ಬಿದ್ರೂ ಕೂಡ ನಮ್ಗೆ ಸೌಂಡ್ ಕೇಳಿಸೋ ತರ ಅಷ್ಟು ಒಂದು ನಿಶ್ಶಬ್ದವಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಅಲ್ಲಿ ನಾವು ಏನಾದ್ರೂ ಹೋಗಿದ್ರೆ ಪೂರ್ತಿ ಕಾಮ್ ಆಗಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಎಲ್ಲಾನು ಓಡಾಡ್ಕೊಂಡು ಅಲ್ಲಿ ಒಂದು ಟ್ರಕ್ಕಿಂಗು ಪ್ರತಿಯೊಂದು ಅಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಲ್ಲಿ 160x160 ಪಿರಮಿಡ್ ಕೂಡ ಕಟ್ತಾ ಇದ್ದಾರೆ. ಎಷ್ಟು ಅದ್ಭುತವಾದ ಜಾಗ ಕಾಸ್ಮಿಕ್ ವ್ಯಾಲಿ ಅಂತ. ಆ ಕಾಸ್ಮಿಕ್ ವ್ಯಾಲಿನಲ್ಲಿ ನಾವೇನಾದ್ರು ಕೈಗಳಿಗೆ ಇಟ್ರೆ, ಕೆಳಗಡೆ ಭೂಮಿಗೆ ಇಟ್ರೆ ಕೈಗಳು ವೈಬ್ರೇಷನ್ ಆಗುತ್ತೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನ ನಾನು ಫೀಲ್ ಮಾಡಿದ್ದೀನಿ ಫ್ರೆಂಡ್ಸ್. ಸಾಧ್ಯವಾದ್ರೆ ಕರ್ತಾಳ್ ಹೋದಾಗ ಎಲ್ಲರೂ ಕೂಡ ಕಾಸ್ಮಿಕ್ ವ್ಯಾಲಿಗೆ ಹೋಗ್ಬಿಟ್ಟು ಬನ್ನಿ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಶಂಬಲ ಅಂತ ಒಂದಿದೆ, ಆ ಶಂಬಲ ಕೂಡ ನೋಡ್ಕೊಂಡು ಬನ್ನಿ. ಮತ್ತೆ ಅಲ್ಲಿ ಪ್ರಕೃತಿ ವ್ಯಾಲಿ ಅಂತ ಇದೆ, ಆ ಪ್ರಕೃತಿ ವ್ಯಾಲಿ ಕೂಡ ನೀವು ಗಮನಿಸಬಹುದು. ಅಲ್ಲಿ ತುಂಬಾ ಪ್ರಕೃತಿಯಲ್ಲಿ ಸಿಕ್ಕುವ ಒಂದು ಪ್ರತಿಯೊಂದು ಗಿಡಮೂಲಿಕೆಗಳು, ಹಣ್ಣುಗಳು, ಕಾಯಿಗಳು, ಎಲೆಗಳು ತಿನ್ನೋಂಥದ್ದು ಎಲ್ಲ ಅಲ್ಲಿ ನಾವು ಗಮನಿಸಬಹುದು. ತುಂಬಾ ಚೆನ್ನಾಗಿದೆ ಪ್ರಕೃತಿ ವ್ಯಾಲಿ, ಕಾಸ್ಮಿಕ್ ವ್ಯಾಲಿ ಮತ್ತೆ ಶಂಬಲ ಎಲ್ಲವೂ ಕೂಡ ಪಿರಮಿಡ್ ವ್ಯಾಲಿಗೆ ಅಲ್ಲಿ ಕರ್ತಾಲಲ್ಲಿರೋ ಮಹೇಶ್ವರ ಪಿರಮಿಡ್ಗೆ ತುಂಬಾ ಹತ್ತಿರದಲ್ಲೇ ಇರ್ತವೆ. ಎಲ್ಲರೂ ಅಲ್ಲಿ ಹೋದಾಗ ಒಂದ್ಸರಿ ವಿಸಿಟ್ ಕೊಟ್ಟು ಬನ್ನಿ. ಮತ್ತೆ ಈ ಧ್ಯಾನವನ್ನ ನಾವು ಅಲ್ಲಿ ಅಂತ ಕಡೆ ಕುತ್ಕೊಂಡು ಮಾಡಿದಾಗ ಬೇಗ ನಾವು ಈ ಒಂದು ಪ್ರಕೃತಿಗೆ ಕನೆಕ್ಟ್ ಆಗ್ಬಿಡ್ತೀವಿ, ಯೂನಿವರ್ಸಲ್ಗೆ ಕನೆಕ್ಟ್ ಆಗ್ತೀವಿ. ಯಾವ ರೀತಿ ಅಂದ್ರೆ ಮಾಸ್ಟರ್ಸ್ ನಮ್ಮ ಮನೇಲಿ ಒಂದು 150 ಗಿಡ ಪಾಟ್ಗಳಲ್ಲಿ ಇಟ್ಟಿದ್ದೀನಿ. ಅವುಗಳಿಗೆ ಏನಾದ್ರು ನೀರ್ ಹಾಕಕ್ ಹೋದ್ರೆ ಗಾಳಿ ಇಲ್ದ ಹೋದ್ರು ಕೂಡ ಅವು ಈ ತರ ಅಲ್ಗಾಡ್ತಾ ಇರ್ತವೆ. ಆಗ ನನಗೆ ಗೊತ್ತಾಗುತ್ತೆ ಗಾಳಿನೇ ಇಲ್ಲಲ್ಲ, ಈಗ ಅಲ್ಲಾಡ್ತೈತಲ್ಲ, ನನ್ ಜೊತೆ ಮಾತಾಡ್ತಾ ಇರೋದು. ಆ ತರ ನನ್ಗೆ ಖುಷಿ ಆಗುತ್ತೆ, ಫೀಲ್ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಮಿಕ್ಸಿ ರುಬ್ಬುವಾಗ, ಗ್ಯಾಸ್ ಹಚ್ಚುವಾಗ, ಆ ತರ ಎಲ್ಲ ಕೆಲಸ ಮಾಡುವಾಗ ನನ್ಗೆ ತಲೆ ವೈಬ್ರೇಷನ್ ಆಗ್ತಾ ಇರುತ್ತೆ. ಆಗ ನನ್ಗೆ ಫೀಲ್ ಆಗುತ್ತೆ ನಾನು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದೀನಿ. ಆ ತರ ನನಗೆ ಫೀಲ್ ಆಗುತ್ತೆ, ಯೂನಿವರ್ಸಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಮತ್ತೆ ನಾವು ಗಿಡಗಳಿಗೆ ನೀರ್ ಹಾಕುವಾಗ್ಲೂ ಕೂಡ ಶೇಕ್ ಮಾಡುವಾಗ ನಾವು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದೀವಿ. ಈ ಯೂನಿವರ್ಸಲ್ ಅಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ. ಆ ರೀತಿ ಫೀಲ್ ಆಗುತ್ತೆ ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ಇದನ್ನ ಫೀಲ್ ಮಾಡಿ. ಯಾವಾಗ ಆ ರೀತಿ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಹೆಚ್ಚು ಧ್ಯಾನವನ್ನ ನಾವು ಮಾಡುವಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೆಚ್ಚು ಅಂದ್ರೆ ಒಂದು ದಿನಕ್ಕೆ ಕಡಿಮೆ ಅಂದ್ರೆ 3 ಅವರ್ಸ್ ಧ್ಯಾನವನ್ನ ಕಂಪಲ್ಸರಿ ಮಾಡ್ಬೇಕು ಫ್ರೆಂಡ್ಸ್. ಆಗ್ಲೇ ನಮ್ಗೆ ಧ್ಯಾನ ಅನ್ನೋದು ಬೇಗ ನಡೆಸುತ್ತೆ. ನಾವು ಅರ್ಧ ಗಂಟೆ ಧ್ಯಾನ ಮಾಡಿ ಮುಗಿದೋಯ್ತು, ನಾವು ಧ್ಯಾನ ಮಾಡ್ತಾ ಇದೀವಿ ಅಂತಂದ್ರೆ ಧ್ಯಾನ ನಮ್ಗೆ ಸಿಗ್ಸೋದಕ್ಕೇನೆ ಬೇಕು ಟೈಮು. ನಮ್ಗೆ 5 ನಿಮಿಷ ಬೇಕು. ಹಂಗಾಗಿ ನೀವು ಒಂದೇ ಸರಿ 3 ಅವರ್ ಕೂರಕ್ ಆಗೋದಿಲ್ಲ, ನನಗೆ ಗೊತ್ತಿದೆ. ನೀವು ಅರ್ಧ ಗಂಟೆ ಕುತ್ಕೊಂಡು ಅದ್ರ ಮಾರನೆಗೆ 5 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಪ್ರತಿ ದಿನ 5 ಮಿನಿಟ್ಸ್ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದ್ರಿ ಅಂದ್ರೆ ನಿಮ್ಗೆ ಕಮ್ಮಿ ಅಂದ್ರೆ 5 ಅವರ್ ಧ್ಯಾನ ಮಾಡುವಷ್ಟು ನಿಮ್ಗೆ ಆಗುತ್ತೆ. ಅಯ್ಯಪ್ಪ ಪಿಂಡಿ ಸರ್ ಅಂತ ಇದ್ದಾರೆ, ಅವ್ರು ಹೇಳ್ತಾರೆ ನಿಮ್ಗೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ನೀವು ಕಂಟಿನ್ಯೂ ಶ್ವಾಸದ ಮೇಲೆ ಗಮನ ಇರಬೇಕು. ಏನಾದ್ರೂ ನೀವು ಚೆನ್ನಾಗಿದ್ದೀರಾ, ಎಲ್ಲ ಆರೋಗ್ಯವಾಗಿದ್ದೀರಾ ಅಂದ್ರೆ ನಿಮ್ಗೆ 3 ಅವರ್ಸ್ ಸಾಕಾಗುತ್ತೆ. ಇಲ್ಲ ಅಂದ್ರೆ ನೀವು 5 ಅವರ್ಸ್, 8 ಅವರ್ಸ್, 9 ಅವರ್ಸ್ ಈ ರೀತಿ ಧ್ಯಾನ ಜಾಸ್ತಿ ಮಾಡಿದ್ರೇನೆ ನಿಮ್ಗೆ ಹುಷಾರಾಗೋದು. ಈ ತರ ಕ್ಯಾನ್ಸರ್ ಮಾರಣಾಂತಿಕ ಕಾಯಿಲೆಗಳು, ಕ್ಯಾನ್ಸರ್ ಆಗಿರ್ಬೋದು, ಡಯಾಲಿಸಿಸ್ ಮಾಡ್ಕೊತಾ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿ, ಅಥವಾ ಸ್ಟ್ರೋಕ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇದಕ್ಕೂ ನಮ್ಗೆ ಸೊಲ್ಯೂಷನ್ ಇದೆ. ಧ್ಯಾನದಿಂದ ಮುಕ್ತಿಯನ್ನ ಹೊಂದುತ್ತೀವಿ ನಾವು. ಯಾವಾಗ ನಾವು ಗಂಟೆಗಳು ನಿಮಿಷಗಳಾಗ್ಬೇಕು ಅಂದ್ರೆ ನಾವು ಕಣ್ಣು ಮುಚ್ಚಿ ಇನ್ನೇನು 5 ನಿಮಿಷ 10 ನಿಮಿಷ ಆಗಿರ್ಬೇಕು ಅಂತ ನಾವು ಕಣ್ ತೆಗೆದಾಗ 1 ಅವರ್ ಆಗಿರ್ಬೇಕು. ಈ ರೀತಿ ಧ್ಯಾನವನ್ನ ಮಾಡ್ಬೇಕು.
ನಿಜ ಹೇಳ್ಬೇಕಂದ್ರೆ ನಾನು ಎಷ್ಟೋ ಹುಣ್ಣಿಮೆ ಧ್ಯಾನಗಳಲ್ಲಿ ರಾತ್ರಿ ಕುತ್ಕೊಂಡು ಬೆಳಗ್ಗೆ ಎದ್ದಿದ್ದೀನಿ ಮಾಸ್ಟರ್ಸ್. ನನಗೆ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ನಾನು ಧ್ಯಾನವನ್ನ ಮಾಡ್ತೀನಿ. ಮತ್ತೆ ನಾರ್ಮಲ್ ದಿನಗಳಲ್ಲಿ ಕಮ್ಮಿ ಅಂದ್ರೆ 3 ರಿಂದ 5 ಅವರ್ ನಾನು ಧ್ಯಾನ ಮಾಡೇ ಮಾಡ್ತೀನಿ. ಯಾವ ರೀತಿ ಟೈಮ್ ನಿಮ್ಗೆ ಆಗುತ್ತೆ ಮೇಡಮ್ ಅಂತ ತುಂಬಾ ಜನ ಕೇಳ್ತಾರೆ. ಈ ರಾತ್ರಿ ಅನ್ನೋದು ನಮ್ದು ಮಾಸ್ಟರ್ಸ್. ಈ ರಾತ್ರಿನ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಬೇಗ ಬೇಗ ಕೆಲ್ಸಗಳನ್ನ ಮುಗಿಸಿ, ಯಾರಿಗೆ ಬೇಗ ಊಟ ಹಾಕ್ಬೇಕು ಎಲ್ಲರಿಗೂ ಮಾಡಿಕೊಟ್ಟು ನಾವು ಧ್ಯಾನ ಕೂರ್ತಾ ಇದೀವಿ ಅಂತ ಹೇಳಿದ್ರೆ ನಮ್ ಕೆಲ್ಸ ಎಲ್ಲ ಮುಗಿಸಿದಾಗ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಕ್ ಬರಲ್ಲ. ನಾವ್ ಕೆಲ್ಸ ಮಾಡಿಲ್ಲ ಅಂದಾಗ ಮಾತ್ರನೇ ಕೇಳ್ತಾರೆ, ಯಾಕಮ್ಮ ನೀನೇನೋ ಮಾಡಿಲ್ಲ ಅಂತ. ಎಲ್ಲ ಕೆಲ್ಸ ಮುಗಿಸಿ ಮಾಡಿದಾಗ ರಾತ್ರಿ ಅನ್ನೋದು ನಮ್ದು. ನಾವು 1 ಅವರ್ ಧ್ಯಾನ ಮಾಡಿದ್ರೆ 3 ಅವರ್ ನಿದ್ರೆ ಮಾಡಿದಷ್ಟು ಎನರ್ಜಿ ನಮಗಾಗುತ್ತೆ ಮಾಸ್ಟರ್. ಯಾವಾಗ ನಾವು ಒಂದು 3-4 ಅವರ್ ಧ್ಯಾನ ಮಾಡ್ತೀವೋ ನಾವು ನಿಜವಾಗ್ಲೂ 8 ಅವರ್ ನಿದ್ರೆ ಮಾಡಿದಷ್ಟು ಮ್ಯೂಟ್ ಮಾಡ್ಕೊಳ್ಳಿ. 8 ಅವರ್ ನಿದ್ರೆಯನ್ನ ಮಾಡಿದಷ್ಟು ಎನರ್ಜಿ ನಮ್ಗೆ ಬರುತ್ತೆ. ಟೈಮ್ ಇದೆಯಾ ಮೇಡಮ್? ಇನ್ನ ಮಾಡ್ಬೋದು ಇನ್ನ ಸ್ವಲ್ಪ? ಇಲ್ಲ ಮ್ಯಾಮ್, ಎಂಡಿಂಗ್ ಸೆಷನ್ ಕ್ವಶನ್ ಆನ್ಸರ್ ಸೆಷನ್ ಇಲ್ಲ. ಎಂಡ್ ಮಾಡಿ ಮ್ಯಾಮ್. 2 minutes, 1 minute, ಓಕೆ. ಈ ಒಂದು ಧ್ಯಾನ ಮಾರ್ಗಕ್ಕೆ ನಾನು ಬಂದು ನನಗೆ ಈ ಅವಕಾಶ ಕೊಟ್ಟಂತಹ ಮಮತಾ ಮೇಡಮ್ಗಾಗಿರ್ಬೋದು, ಈ ಝೂಮ್ ನಲ್ಲಿ ಇರುವ ಪ್ರತಿಯೊಬ್ಬರು ಯಾರು ಹಿಂದೆ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕೆಲಸ ಮಾಡ್ತೀರೋ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.